ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಅಕ್ಟೋಬರ್ ತಿಂಗಳ 2ನೇ ತಾರೀಕು ಬೃಹಸ್ಪತಿ ವಾಸರ ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯಿನೆ ಶರದ್ ಋತು ಆಶ್ವಯುಜ ಮಾಸ ಶುಕ್ಲ ಪಕ್ಷದ ದಶಮಯ ತಿಥಿ ಈ ದಿನ ಇದೆ. ಇದು ಈ ದಿನ ಮಧ್ಯಾಹ್ನ 2:23 ಇರಲಿದೆ. ನಂತರ ಏಕಾದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಶ್ರವಣ ನಕ್ಷತ್ರ. ಇದು ದಿನಪೂರ್ತಿ ಇರುವಂತಹ ನಕ್ಷತ್ರ. ಹಾಗೆ ನಾಳೆ ಧನಿಷ್ಠ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಬೆಳಿಗ್ಗೆ 7:13 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಸುಕರ್ಮ ಯೋಗ. ಇದು ಈ ದಿನ ರಾತ್ರಿ 11:28 ಇರಲಿದೆ. ನಂತರ ಧೃತಿ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ದಕ್ಷಿಣ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕನ್ಯಾ, ಚಂದ್ರ ಇರುವಂಥ ರಾಶಿ ಮಕರ. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 1:42 ಅಪರಾಹ್ನ 3:12 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:12 ಬೆಳಿಗ್ಗೆ 10:42 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:12 ಬೆಳಿಗ್ಗೆ 7:42 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10:11 ಬೆಳಿಗ್ಗೆ 10:59 ಹಾಗೆ ಮಧ್ಯಾಹ್ನ 2:56 ಅಪರಾಹ್ನ 3:44 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗ್ಲಿ ಯಾವುದೇ ಶುಭ ಕಾರ್ಯಗಳನ್ನಾಗ್ಲಿ ಆರಂಭ ಮಾಡಬೇಡಿ. ಏಕೆಂದ್ರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನ ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ರಿಂದಲೇ ಈ ದುಷ್ಟ ಮುಹೂರ್ತವನ್ನ ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:46 ಮಧ್ಯಾಹ್ನ 12:34 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ರಾತ್ರಿ 11:01 ರಾತ್ರಿ 12:37 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:08 ಸೂರ್ಯಾಸ್ತ ಸಂಜೆ 6:11. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ ಮತ್ತೆ ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನ ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನ ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ಧರ್ಮಕ್ಕೆ, ಜ್ಞಾನಕ್ಕೆ, ನ್ಯಾಯಕ್ಕೆ, ಶ್ರದ್ಧೆಗೆ, ಸದ್ಗುಣಕ್ಕೆ, ಗಾಂಭೀರ್ಯಕ್ಕೆ ಹಾಗೆ ಪಾಂಡಿತ್ಯಕ್ಕೆ ಕಾರಕನಾಗಿರುವಂಥವನು ಗುರು. ಇನ್ನು ವಿಶೇಷವಾಗಿ ಧನ ಪ್ರಾಪ್ತಿಗೆ, ಪುತ್ರ ಪ್ರಾಪ್ತಿಗೆ, ಸಂಪತ್ತಿನ ಪ್ರಾಪ್ತಿಗೆ ಹಾಗೆ ಗೌರವವನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕೆ ಎಲ್ಲದಕ್ಕೂ ಕೂಡ ಗುರು ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನ ಜೀವನದಲ್ಲಿ ಒಂದು ಪ್ರಗತಿ ಹೊಂದಲಿಕ್ಕೆ ಬಹಳ ವಿಶೇಷವಾದಂತಹ ಒಂದು ಸಂದರ್ಭ ಇರುವಂಥದ್ದು. ಅದರಲ್ಲೂ ವಿಜಯದಶಮಿ ಈ ವರ್ಷದಲ್ಲಿ ಬರುವಂತಹ 3 ಶುಭ ಮುಹೂರ್ತಗಳೇನಿದೆ
ಅದರಲ್ಲಿ ವಿಜಯದಶಮಿ ಕೂಡ ಒಂದು. ಹಾಗಾಗಿ ಈ ದಿನ ಯಾವುದೇ ದಿನ ಶುದ್ಧಿಯನ್ನ ನೋಡುವಂತಹ ಅಗತ್ಯ ಇಲ್ಲ. ನಿಮ್ಮ ಎಲ್ಲ ಶುಭ ಕಾರ್ಯಗಳನ್ನ ಈ ದಿನ ಆರಂಭ ಮಾಡಬಹುದು. ಅತ್ಯುತ್ತಮವಾದಂತಹ ಫಲ ಸಿಕ್ಕತ್ತೆ. ಅದರಲ್ಲೂ ಈ ದಿನ ಇರುವಂತಹ ಗುರುಹೋರದಲ್ಲಿ ನಿಮ್ಮ ಕೆಲಸಗಳು ಆರಂಭ ಆದ್ರೆ ಅದು ಕೂಡ ಉತ್ತಮ ಫಲಿತಾಂಶವನ್ನ ಬಹಳ ಬೇಗ ನಿಮಗೆ ತಂದು ಕೊಡುತ್ತೆ. ಹಾಗಾಗಿ ಗುರುಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 6 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 8 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 10 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 11 ನಿಮಿಷದವರೆಗೆ. ಹಾಗೆ ರಾತ್ರಿ 8 ಗಂಟೆ 12 ನಿಮಿಷದಿಂದ ರಾತ್ರಿ 9 ಗಂಟೆ 11 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಇರುವಂತಹ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಸ್ವಲ್ಪ ನಿಧಾನ ಆಗುತ್ತೆ. ಏಕೆಂದರೆ ಶನಿ ಮಂದಗತಿಯ ಚಲನೆಯನ್ನ ಹೊಂದಿರುವಂಥವನು. ಹಾಗಾಗಿ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನ ಆದಷ್ಟು ಶನಿ ಹೋರಾದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 5 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 8 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 10 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 10 ನಿಮಿಷದವರೆಗೆ. ಹಾಗೆ ರಾತ್ರಿ 7 ಗಂಟೆ 12 ನಿಮಿಷದಿಂದ ರಾತ್ರಿ 8 ಗಂಟೆ 12 ನಿಮಿಷದವರೆಗೆ ಶನಿ ಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ದಿನ ಇರುವಂತಹ ಬುಧ ಹೋರ ಏನಿದೆ ಇದು ಕೂಡ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಇದನ್ನು ಕೂಡ ನೀವು ಅವಾಯ್ಡ್ ಮಾಡಬೇಕು. ಅದರಲ್ಲೂ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂತಹ ವಿಚಾರ ಇರ್ಬೋದು, ಇನ್ನು ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರ, ಆರ್ಬಿಟ್ರೇಷನ್ಗೆ ಸಂಬಂಧಪಟ್ಟಂತಹ ವಿಚಾರ, ವ್ಯಾಪಾರ ವ್ಯವಹಾರಗಳಲ್ಲಿ ಯಾವುದೇ ಬದಲಾವಣೆಗಳನ್ನು ತರಬೇಕು ಅಥವಾ ಹೊಸತನ್ನ ಅಳವಡಿಸಿಕೊಳ್ಬೇಕು ಅನ್ನುವಂಥದ್ದು, ವ್ಯಾಪಾರದ ವಿಸ್ತರಣೆ ಮಾಡುವಂತಹ ಪ್ರಯತ್ನ, ವ್ಯಾಪಾರಕ್ಕಾಗಿ ನೀವು ಮಾಡುವಂತಹ ಪ್ರಯಾಣ, ಈ ಎಲ್ಲ ವಿಚಾರಗಳನ್ನು ಕೂಡ ಆದಷ್ಟು ಈ ದಿನ ಅವಾಯ್ಡ್ ಮಾಡಿ ಈ ಬುಧ ಹೋರಾದಲ್ಲಿ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 10 ನಿಮಿಷದವರೆಗೆ. ಹಾಗೆ ಸಂಜೆ 5 ಗಂಟೆ 12 ನಿಮಿಷದಿಂದ ಸಂಜೆ 6 ಗಂಟೆ 13 ನಿಮಿಷದವರೆಗೆ. ಇನ್ನು ರಾತ್ರಿ 12 ಗಂಟೆ 10 ನಿಮಿಷದಿಂದ ರಾತ್ರಿ 1 ಗಂಟೆ 10 ನಿಮಿಷದವರೆಗೆ ಬುಧ ಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂತಹ ರವಿ ಹೋರ ಮಾತ್ರ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ನಿಮ್ಮ ಯಾವುದೇ ಚಟುವಟಿಕೆಗಳನ್ನು ಈ ಸಂದರ್ಭದಲ್ಲಿ ಆರಂಭ ಮಾಡಬಹುದು. ಹಾಗೆ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳನ್ನು ಫಾಲೋ ಅಪ್ ಮಾಡುವಂತಹ ವಿಚಾರ, ಇದನ್ನು ಕೂಡ ಈ ದಿನ ರವಿ ಹೋರಾದಲ್ಲಿ ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂತಹ ವಿಚಾರ, ಹಣಕಾಸಿನ ವಿಚಾರ, ಇನ್ನು ಅಗ್ರಿಮೆಂಟ್ ಮಾಡಿಕೊಳ್ಳುವಂತಹ ವಿಚಾರ, ಎಲ್ಲದಕ್ಕೂ ಕೂಡ ಈ ದಿನ ಇರುವಂತಹ ರವಿ ಹೋರ ತುಂಬ ಚೆನ್ನಾಗಿದೆ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 9 ನಿಮಿಷದವರೆಗೆ. ಹಾಗೆ ಅಪರಾಹ್ನ 3 ಗಂಟೆ 11 ನಿಮಿಷದಿಂದ ಅಪರಾಹ್ನ 4 ಗಂಟೆ 12 ನಿಮಿಷದವರೆಗೆ. ಇನ್ನು ರಾತ್ರಿ 10 ಗಂಟೆ 11 ನಿಮಿಷದಿಂದ ರಾತ್ರಿ 11 ಗಂಟೆ 10 ನಿಮಿಷದವರೆಗೆ ರವಿ ಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ಹಾಗೆ ಬಂಧುಗಳೇ, ಈ ದಿನ ಇರುವಂತಹ ಶುಕ್ರ ಹೋರ ಕೂಡ ತುಂಬ ಚೆನ್ನಾಗಿದೆ. ಇದು ಕೂಡ ಫೇವರಬಲ್ ಆಗೇ ಇದೆ. ಅದರಲ್ಲೂ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರಗಳನ್ನು, ಯಾವುದೇ ಒಂದು ಚಟುವಟಿಕೆಗಳನ್ನು ಮುಂದುವರಿಸಲಿಕ್ಕೂ ಕೂಡ ಈ ದಿನ ಇರುವಂತಹ ಶುಕ್ರ ಹೋರ ಬಹಳ ಸೂಕ್ತವಾಗಿದೆ. ಹಾಗೆ ಇಂಟೀರಿಯರ್ ಡಿಸೈನರ್ಸ್ಗೂ ಕೂಡ ಈ ದಿನ ತುಂಬ ಚೆನ್ನಾಗಿದೆ. ನಿಮ್ಮ ವ್ಯವಹಾರಗಳು ಪ್ರಗತಿದಾಯಕವಾಗಿರುತ್ತೆ. ಇನ್ನು ನಿಮ್ಮ ಕ್ಲೈಂಟ್ಸ್ ಅನ್ನ ಮೀಟ್ ಮಾಡಬೇಕು, ಯಾವುದೇ ರೀತಿಯ ವಸ್ತುಗಳನ್ನ, ಸೌಂದರ್ಯ ವರ್ಧಕಗಳನ್ನ ಮನೆಗೆ ಖರೀದಿ ಮಾಡಿ ತರಬೇಕು, ಇದೆಲ್ಲದಕ್ಕೂ ಕೂಡ ಶುಕ್ರ ಹೋರ ಬಹಳ ಚೆನ್ನಾಗಿದೆ. ಇನ್ನು ಹಣಕಾಸಿನ ವ್ಯವಹಾರಗಳಿಗೂ ಕೂಡ ನೀವು ಶುಕ್ರ ಹೋರಾದಲ್ಲಿ ಮಾಡೋದ್ರಿಂದ ನಿಮಗೆ ನಷ್ಟ ಆಗಲ್ಲ, ಬದಲಾಗಿ ಅನುಕೂಲತೆಗಳೇ ಉಂಟಾಗುತ್ತೆ. ಹಾಗಾಗಿ ಈ ದಿನ ಶುಕ್ರ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 9 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 12 ನಿಮಿಷದಿಂದ ಸಂಜೆ 5 ಗಂಟೆ 12 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 10 ನಿಮಿಷದಿಂದ ರಾತ್ರಿ 12 ಗಂಟೆ 10 ನಿಮಿಷದವರೆಗೆ ಶುಕ್ರ ಹೋರ ಇರುವಂತಹ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ, ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನ ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಎ ಗುಡ್ ಬಿಗಿನಿಂಗ್ ಈಸ್ ಹಾಫ್ ಡನ್ ಅಂತ ಹೇಳ್ತಾರೆ. ಹಾಗಾಗಿ ಒಳ್ಳೆಯ ಆರಂಭ ಆಗ್ಬಿಟ್ರೆ ಕೆಲಸ ಅದು ಅರ್ಧ ಮುಗಿದಂತನೇ ಆಗುತ್ತೆ. ಹಾಗಾಗಿನೇ ಈ ದಿನ ಉತ್ತಮವಾದಂತಹ ಒಂದು ಪ್ರಯತ್ನ ಮಾಡಿ. ಯಾವ ಸಂದರ್ಭದಲ್ಲಿ ಒಳ್ಳೆಯ ಮುಹೂರ್ತ ಇದೆ, ಯಾವ ಹೊರ ಯಾವ ಕೆಲಸಕ್ಕೆ ಸೂಕ್ತ ಆಗಿದೆ, ಈ ವಿಚಾರಗಳನ್ನು ತಿಳ್ಕೊಳ್ಳಿ. ಇದರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಅದಕ್ಕಾಗಿನೇ ನೀವು ಪ್ರತಿನಿತ್ಯ ಈ ಪಂಚಾಂಗ ಶ್ರವಣವನ್ನು ಮಾಡಬೇಕು. ಪಂಚಾಂಗವನ್ನು ನೋಡಿಕೊಂಡೇ ನೀವು ಶುಭ ಮುಹೂರ್ತವನ್ನು, ಶುಭ ಗಳಿಗೆಯನ್ನ ಅನುಸರಣೆ ಮಾಡಲಿಕ್ಕೆ ಕಂಡು ಹಿಡ್ಕೊಳ್ಬೇಕು. ಅದಕ್ಕಾಗಿನೇ ಸಿರಿಗನ್ನಡ ಸುದ್ದಿವಾಹಿನಿ
ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡ್ಕೊಳ್ತೀರಿ. ನೀವು ನಿರೀಕ್ಷೆ ಮಾಡಿದಂತಹ ಒಂದು ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಈ ಪಂಚಾಂಗ ನಿಮಗೆ ಸಹಕಾರಿಯಾಗಿರುತ್ತೆ, ಒಳ್ಳೆಯದಾಗುತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ, ಅಷ್ಟೇ ಪವಿತ್ರವಾಗಿರೋ ದಿನ ಕೂಡ. ವಿಜಯದಶಮಿ ಇರುವಂಥದ್ದು. ಹಾಗಾಗಿ ನೀವು ಕೈಗೊಳ್ಳುವಂತಹ ಪ್ರತಿ ಕಾರ್ಯದಲ್ಲೂ ಕೂಡ ವಿಜಯ ಪ್ರಾಪ್ತಿಯಾಗುತ್ತೆ ನಿಮಗೆ. ಹಾಗೆ ಈ ದಿನ ಸರಸ್ವತಿ ಪೂಜೆಯನ್ನು ಮಾಡಿರುವಂಥವರು ಸರಸ್ವತಿ ಮಾತೆಯನ್ನು ವಿಸರ್ಜನೆ ಕೂಡ ಮಾಡೋದಕ್ಕೆ ತುಂಬಾ ಸೂಕ್ತವಾಗಿರುವಂತಹ ದಿನ. ಇನ್ನು ಈ ದಿನದಲ್ಲಿ ಮೈಸೂರಿನಲ್ಲಿ ನಡೆಯುವಂತಹ ಜಗತ್ ಪ್ರಸಿದ್ಧ ಜಂಬೂ ಸವಾರಿ ಏನಿದೆ ಅದು ವಿಜಯದಶಮಿಯ ಮೆರವಣಿಗೆ. ಹಾಗಾಗಿ ಹಂಪೆಯಲ್ಲಿ ಇದ್ದಂತಹ ವಿಜಯನಗರ ಸಾಮ್ರಾಜ್ಯರು ಮೊದಲ ಬಾರಿಗೆ ಪರಿಚಯಿಸಿದಂತಹ ಈ ದಸರಾ ಉತ್ಸವವನ್ನ ಮೈಸೂರಿನ ಒಡೆಯರು ಕೂಡ ಅಳವಡಿಸಿಕೊಂಡ್ರು. ಹಾಗಾಗಿನೇ ನೂರಾರು ವರ್ಷಗಳಿಂದ ಈ ಜಂಬೂ ಸವಾರಿಯ ಉತ್ಸವ ಮೈಸೂರಿನಲ್ಲಿ ನಡೀತಾ ಇದೆ. ಇಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನ ಮೆರವಣಿಗೆ ಮಾಡ್ತಾರೆ. ಬನ್ನಿ ಮಂಟಪದವರೆಗೂ ಕೂಡ ಮೆರವಣಿಗೆ ಸಾಗಿ ಬರುತ್ತೆ. ಈ ದಿನದ ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ವಿಜಯದಶಮಿಯ ದಿನ ಬನ್ನಿಯನ್ನ ಕಡಿಯುವಂಥದ್ದು ಇದೆ. ಇಲ್ಲಿ ಬನ್ನಿ ಬಂಗಾರಕ್ಕೆ ಸಮ ಅಂತ ಹೇಳಿ ಕರೆಯುವಂಥದ್ದು. ಅದೇ ರೀತಿಯಲ್ಲಿ ಈ ಶಿವನ ದೇವಾಲಯಗಳಲ್ಲಿ ಪೂಜೆಗೊಳ್ಳುವಂತಹ ಬನ್ನಿ ಮರ ಏನಿದೆ, ಈ ಪತ್ರೆಯನ್ನ ಈ ದಿನ ನೀವು ಹೇಗಾದ್ರೂ ಮಾಡಿ ಸಂಪಾದನೆ ಮಾಡಿ. ಯಾಕೆ ಅಂತ ಹೇಳಿದ್ರೆ, ಈ ಬನ್ನಿ ವೃಕ್ಷದ ಪೂಜೆ ಮಾಡಿದ ಮೇಲೆ ಶಿವಾಲಯದ ಶಿವಲಿಂಗದ ಮೇಲಿನ ಬನ್ನಿ ಪತ್ರಗಳನ್ನ ಒಂದು ಹೊಸ ಕೆಂಪು ವರ್ಣದ ವಸ್ತ್ರದಲ್ಲಿ ಇಟ್ಟು ಅದರ ಜೊತೆಯಲ್ಲಿ ₹1 ನಾಣ್ಯವನ್ನ ಹಾಕಿ ಕಟ್ಟಿಡಿ. ನೀವು ಹಣವನ್ನು ಇಡುವಂತಹ ಜಾಗದಲ್ಲಿ, ಒಡವೆ ವಸ್ತ್ರಗಳನ್ನು ಇಡುವಂತಹ ಜಾಗದಲ್ಲಿ ಈ ಒಂದು ಗಂಟನ್ನ ಇಡಿ. ಇಲ್ಲಿ ನಿಮ್ಮ ಒಡವೆ ವಸ್ತ್ರಗಳಿರುವಂತಹ ಜಾಗದಲ್ಲಿ ಅಥವಾ ಹಣವನ್ನಿಡುವಂತಹ ತಿಜೋರಿಯಲ್ಲಿ ಈ ಒಂದು ಗಂಟನ್ನ ಇಡೋದ್ರಿಂದ ವರ್ಷಪೂರ ಮಹಾಲಕ್ಷ್ಮಿಯ ಅನುಗ್ರಹ ನಿಮಗೆ ಸಿದ್ಧಿಸುತ್ತೆ. ಅದರಲ್ಲೂ ಶಿವಾಲಯಗಳಲ್ಲಿ ಈ ಬನ್ನಿಯನ್ನ ಪೂಜೆ ಮಾಡುವಂಥದ್ದು ಇದೆ. ಇನ್ನು ವಿಜಯದಶಮಿಯ ಸಂದರ್ಭದಲ್ಲಿ ವಿಜಯ ಯಾತ್ರೆಯ ನಂತರದಲ್ಲಿ ಕೂಡ ಬನ್ನಿ ಮರವನ್ನ ಕಡಿಯುವಂತಹ ಒಂದು ಸಂಪ್ರದಾಯ ಇದೆ. ಅಲ್ಲಿ ಕೂಡ ನೀವು ಬನ್ನಿಯನ್ನ ಅಂದ್ರೆ ಈ ಬನ್ನಿ ಪತ್ರೆಯನ್ನ ಸಂಪಾದನೆ ಮಾಡಿಕೊಂಡು ತಂದು ಈಗ ತಿಳಿಸಿರುವ ನಿಯಮದಂತೆ ಅದನ್ನ ನೀವು ಕಟ್ಟಿಡಿ. ಶಿವನ ಅನುಗ್ರಹ ಇಲ್ಲಿ ಪ್ರಾಪ್ತಿಯಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಈ ಪರಮೇಶ್ವರನ ವಾಗ್ದಾನ ಆಗಿರುವಂಥದ್ದು, ಇಲ್ಲಿ ಬನ್ನಿಯನ್ನ ಯಾರು ಸಂಗ್ರಹ ಮಾಡಿ ಇಡ್ತಾರೋ ಅಂಥವ್ರಿಗೆ ವರ್ಷ ಪೂರ್ತಿ ಹಣಕಾಸಿನ ಕೊರತೆಗಳು ಉಂಟಾಗಲ್ಲ. ಹಣ ಹೇಗೋ ಬಂದು ಕೈ ಸೇರ್ತಾ ಇರುತ್ತೆ. ಅದಕ್ಕಾಗಿನೇ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು ಅಂತ ಹೇಳಿದ್ರೆ ಈ ಬನ್ನಿಯಿಂದ ಈ ಒಂದು ಪುಟ್ಟ ಪ್ರಯತ್ನವನ್ನು ನೀವು ಮಾಡಿ, ಇದು ಪರಿಹಾರ ರೂಪದಲ್ಲಿ ಮಾಡಿ, ನಿಷ್ಠೆಯಿಂದ ಮಾಡಿ, ನಂಬಿಕೆಯಿಂದ ಮಾಡಿ. ಖಂಡಿತ ನಿಮಗೆ ಲಕ್ಷ್ಮಿಯ ಕಟಾಕ್ಷ ಉಂಟಾಗುತ್ತೆ. ಲಕ್ಷ್ಮಿ ಒಲಿದು ಬರ್ತಾಳೆ, ಒಳ್ಳೆಯದಾಗುತ್ತೆ. ಇನ್ನು ಬಂಧುಗಳೇ, ಈ ದಿನ ವಿಜಯದಶಮಿ ನವರಾತ್ರಿ ಉತ್ಸವದ ಕೊನೆಯ ದಿನ. ಈ ದಿನ ಬಹಳ ವಿಶೇಷತೆಗಳಿಂದ ಕೂಡಿರುವಂಥದ್ದು. ಇಲ್ಲಿ ಈ ದಿನ ಪಾಂಡವರು ಶತ್ರುಗಳ ಮೇಲೆ ಜಯ ಸಾಧಿಸಿದಂತಹ ದಿನ ಅಂತ ಹೇಳ್ತಾರೆ. ಹೆಸರೇ ಹೇಳುವಂತೆ ಇದು ದಶಮಿಯ ದಿನ, 10ನೆಯ ದಿನ. ಅಂದ್ರೆ ದಸರಾ ಉತ್ಸವದ 10ನೆಯ ದಿನ ಇದು. ಇದನ್ನೇ ದಶಹರ ಅಥವಾ ದಸರಾ ಅಂತಾನೆ ಪ್ರಖ್ಯಾತಿಯಾಗಿರುವಂಥದ್ದು. ಇಲ್ಲಿ ಶಕ್ತಿ ಪೂಜೆಯ ನವರಾತ್ರಿಗಳ ನಂತರ ವಿಜಯೋತ್ಸವದ ದಿನ ಇದು ಆಗಿರುವಂಥದ್ದು. ಹಾಗಾಗಿ ಈ ದಿನ ಬಹಳ ವಿಶೇಷ ರೀತಿಯಲ್ಲಿ, ವಿನೂತನ ರೀತಿಯಲ್ಲಿ ಆಚರಣೆ ಮಾಡಬೇಕಾಗತ್ತೆ. ಇಲ್ಲಿ ಈ ಶುಭ ಮುಹೂರ್ತ ಏನಿದೆ ಇದನ್ನ ನೀವು ಸದುಪಯೋಗ ಪಡಿಸಿಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡಬೇಕು. ಹಾಗೆ ವಿಜಯದಶಮಿಯ ಸಂಬಂಧವಾಗಿ ಹಲವಾರು ಪೌರಾಣಿಕ ಕಥೆಗಳು ಕೂಡ ಇದೆ. ಈ ವಿಜಯದಶಮಿ ಹಬ್ಬ ಏನಿದೆ ಇದು ರಾಮಾಯಣದೊಂದಿಗೆ ಆಳವಾದ ಸಂಬಂಧವನ್ನು ಹೊಂದಿರುವಂಥದ್ದು. ಇಲ್ಲಿ ಶ್ರೀರಾಮಚಂದ್ರ ರಾಕ್ಷಸ ರಾಜನಾದಂತಹ ರಾವಣನನ್ನು ಸಂಹಾರ ಮಾಡುವ ಮೂಲಕ ಕೆಟ್ಟದ್ದರ ಮೇಲಿನ ಒಳಿತಿನ ವಿಜಯದ ಸಂಕೇತವನ್ನು ಸೂಚಿಸುವಂತಹ ದಿನ ಅಂತ ಹೇಳಿ ಕರೆಯುವಂಥದ್ದಿದೆ. ಹಾಗಾಗಿ ಇಲ್ಲಿ ರಾವಣನನ್ನು ಸಂಹಾರ ಮಾಡಿದಂತಹ ದಿನ. ಈ 10 ಮುಖಗಳು ಅಂದ್ರೆ ದಶಕಂಠ ರಾವಣ ಅಂತಾನೆ ಹೇಳಿ ಕರೆಯುವಂಥದ್ದು. ಹಾಗಾಗಿ 10 ದುಷ್ಟ ಮುಖಗಳ ನಾಶ ಮಾಡಿದಂತಹ ಶ್ರೀರಾಮಚಂದ್ರ ಈ ದಿನ ವಿಜಯೋತ್ಸವವನ್ನ ಆಚರಣೆ ಮಾಡಿದಂತಹ ದಿನ. ಅದರಲ್ಲೂ ರಾಮನ ಪತ್ನಿಯಾದಂತಹ ಸೀತೆಯನ್ನ ಅಪಹರಣ ಮಾಡಿದಂತಹ ರಾವಣನಿಗೆ ಮರಣವೇ ಪ್ರಾಪ್ತಿಯಾಯಿತು. ಅಂದ್ರೆ ಈ ದುಷ್ಟ ಶಕ್ತಿಗಳ ಅಟ್ಟಹಾಸ ಆ ದಿನ ಕಣ್ಮರೆಯಾಯಿತು ಅಂತ ಹೇಳ್ತಾರೆ. ಹಾಗೆ ಮಹಿಷಾಸುರನ ಮೇಲೆ ದುರ್ಗಾದೇವಿ ವಿಜಯವನ್ನ ಸಾಧಿಸಿದಂತಹ ದಿನ. ಯಾಕೆಂದ್ರೆ ದುರ್ಗೆ ಮಹಿಷಾಸುರನನ್ನ 9 ದಿನಗಳ ಕಾಲ ಯುದ್ಧ ಮಾಡಬೇಕಾಯಿತು. ಹಾಗೆ
ಆ 10ನೇ ದಿನ ವಿಜಯವನ್ನು ಸಾಧಿಸಿದ್ರಿಂದ ವಿಜಯದಶಮಿ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಇನ್ನು ಪಾಂಡವರು ತಮ್ಮ ವನವಾಸ ಕಾಲದಲ್ಲಿ ಶಸ್ತ್ರಾಸ್ತ್ರಗಳನ್ನು ಈ ಶಮಿ ವೃಕ್ಷದ ಮೇಲೆ ಇಟ್ಟಿದ್ರು, ಅಜ್ಞಾತವಾಗಿ ಇಟ್ಟಿದ್ರು, ಯಾರಿಗೂ ಕಾಣಬಾರದು ಅಂತ ಹೇಳಿ. ಹಾಗಾಗಿ ವಿಜಯದಶಮಿಯ ದಿನ ಆ ಶಸ್ತ್ರಾಸ್ತ್ರಗಳನ್ನು ತೆಗೆದು ಪೂಜೆ ಮಾಡಿದ್ರು. ನಂತರ ಅರ್ಜುನ ತನ್ನ ಆಯುಧಗಳನ್ನು ಪೂಜೆ ಮಾಡಿದ ನಂತರದಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ಬಳಸಿದ್ರು ಅನ್ನುವಂಥ ಉಲ್ಲೇಖ ಇದೆ. ಜೊತೆಗೆ ಈ ಶಮಿ ವೃಕ್ಷವನ್ನ ಸದ್ಭಾವನೆಯ ಸಂಕೇತ ಅಂತ ಹೇಳಿ ಪೂಜೆ ಮಾಡುವಂಥದ್ದು ಇದೆ. ಇದನ್ನೇ ಶಮಿ ಪೂಜೆ ಅಂತ ಹೇಳ್ತಾರೆ. ಕೆಲವರು ಬನ್ನಿ ಪೂಜೆ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಇಲ್ಲಿ ನಾವು ಹೇಳಿದಂತಹ ಒಂದು ಪರಿಹಾರದಲ್ಲೇ ಈ ಒಂದು ಶಮಿ ವೃಕ್ಷದ ಎಲೆಗಳನ್ನು ತಂದು ತಿಜೋರಿಯಲ್ಲಿ ಇಡಬೇಕು ಅನ್ನುವಂಥ ವಿಚಾರವನ್ನು ನೀವು ಇಲ್ಲಿ ತಾಳೆ ಹಾಕಬಹುದು. ಹಾಗೆ ಹಿಂದೆ ಬಹಳ ವಿಜೃಂಭಣೆಯಿಂದ ಈ ವಿಜಯದಶಮಿಯನ್ನ ರಾಜ ಮಹಾರಾಜರು ಆಚರಣೆ ಮಾಡ್ತಾ ಇದ್ರು. ಏಕೆಂದ್ರೆ ಇಲ್ಲಿ ಗಡಿಯನ್ನ ಉಲ್ಲಂಘನೆ ಮಾಡಿ ಶತ್ರುಗಳ ರಾಜ್ಯವನ್ನ ಪ್ರವೇಶ ಮಾಡಿ ವಿಜಯವನ್ನ ಸಾಧಿಸುವಂತಹ ದಿನವನ್ನ ವಿಜಯದಶಮಿ ಅಂತ ಹೇಳಿ ಕರೀತಾ ಇದ್ರು. ಹಾಗೆ ಪೌರಾಣಿಕ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಅಸುರರು ಹಾಗೆ ದುಷ್ಟ ಶಕ್ತಿಗಳ ಮೇಲೆ ದೇವತೆಗಳು ವಿಜಯ ಸಾಧಿಸಿದಂತಹ ದಿನವೇ ವಿಜಯದಶಮಿ ಅಂತ ಹೇಳಿ ಕೂಡ ಕರೆದಿರುವಂತದ್ದಿದೆ. ಇಲ್ಲಿ ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂತಹ ವಿಚಾರ ಅಂತ ಹೇಳಿದ್ರೆ ಈ ವಿಜಯದಶಮಿ ತುಂಬಾ ಶುಭ ದಿನ ಆಗಿರೋದ್ರಿಂದ ಈ ದಿನ ಹೊಸ ಉದ್ಯಮಗಳನ್ನ, ವ್ಯಾಪಾರ ವ್ಯವಹಾರಗಳನ್ನ, ವ್ಯಾಪಾರದ ಒಪ್ಪಂದಗಳನ್ನ ಆರಂಭ ಮಾಡಬಹುದು. ಅದರಲ್ಲೂ ಜ್ಯೋತಿಷ್ಯ ಶಾಸ್ತ್ರ ಹೇಳೋ ಪ್ರಕಾರ ಈ ಅತ್ಯಂತ ಶುಭಪ್ರದವಾಗಿರುವಂತಹ ದಿನದಲ್ಲಿ ಯಾವುದೇ ಒಂದು ಹೊಸ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ ತುಂಬಾ ಪ್ರಶಸ್ತವಾಗಿದೆ ಅನ್ನುವಂಥದ್ದು. ಇಲ್ಲಿ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ, ಐಶ್ವರ್ಯ, ನೆಮ್ಮದಿ ಬೇಕು ಅಂತ ಹೇಳಿದ್ರೆ ಈ ದಿನದಂದು ಕೆಲವೊಂದು ನೀತಿ ನಿಯಮಗಳನ್ನ ಅನುಸರಣೆ ಮಾಡೋದ್ರಿಂದ ಈ ಫಲಗಳು ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರ ಇದೆ. ಹಾಗಾಗಿ ಈ ದಿನ ನೀವು ನಿಮ್ಮ ಕುಲದೇವರನ್ನ ಆರಾಧನೆ ಮಾಡಬೇಕು. ಅದರಲ್ಲೂ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿಯ ದರ್ಶನವನ್ನ ಮಾಡಬೇಕು. ಇನ್ನು ನಿಮ್ಮಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಇದ್ರೆ ಅದನ್ನ ಧನಾತ್ಮಕವಾಗಿ ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ಈ ದಿನ ತುಂಬಾ ಪ್ರಶಸ್ತವಾಗಿದೆ. ಹಾಗಾಗಿ ಆಂಜನೇಯ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತಾನೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಈ ದಿನದಲ್ಲಿ ನೀವು ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನ ಮಾಡಿದ್ರೆ, ಅದರಲ್ಲೂ 7 ಬಾರಿ ಪ್ರದಕ್ಷಿಣೆಯನ್ನ ಮಾಡಿದ್ರೆ ಉತ್ತಮ ಫಲಗಳು ಸಿಕ್ಕತ್ತೆ. ಜೊತೆಗೆ ಈ 7.5 ಶನಿ ಇರುವಂಥವ್ರು, ಶನಿಯ ದೋಷದಿಂದ ಬಳಲ್ತಾ ಇರುವಂಥವ್ರು ಕೂಡ ಈ ದಿನ ಶನಿದೇವರಿಗೆ ಕಪ್ಪು ಎಳ್ಳೆಣ್ಣೆಯಿಂದ ಅಥವಾ ಕಪ್ಪು ಎಳ್ಳಿನ ಬತ್ತಿಯನ್ನ ಹೊತ್ತಿಸುವಂಥದ್ದನ್ನ ಮಾಡೋದ್ರಿಂದ ಇಲ್ಲಿ ಶನಿಯ ಅನುಗ್ರಹ ಉಂಟಾಗುತ್ತೆ. ಜೊತೆಗೆ ಈ ದಿನ ಒಂದು ಅದೃಷ್ಟವನ್ನ ತರಬೇಕು ಅಂತ ಹೇಳಿದ್ರೆ ಮನೆಯ ಮುಖ್ಯ ದ್ವಾರವನ್ನ ಸಿಂಗಾರ ಮಾಡಬೇಕು. ಅದರಲ್ಲೂ ತಳಿರು ತೋರಣಗಳಿಂದ, ಮಾವಿನ ಸೊಪ್ಪಿನಿಂದ ಈ ದಿನ ತೋರಣವನ್ನ ಕಟ್ಟಬೇಕು. ಜೊತೆಗೆ ನಿಮ್ಮ ಮನೆಗೆ ಒಂದು ಸಂತೋಷ, ಒಂದು ಯಶಸ್ಸು ಸಿಗಬೇಕು ಅಂತ ಹೇಳಿದ್ರೆ ಈ ದಿನ ಮನೆಯಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಯನ್ನ ಓಡಿಸ್ಬೇಕು. ಅದಕ್ಕಾಗಿ ಈ ದಿನ ಆಕಳಿನ ಗಂಜಲದಿಂದ ಆಗ್ಲಿ ಅಥವಾ ಹಳದಿಯ ನೀರಿನಿಂದಲಾಗ್ಲಿ ಮನೆಯನ್ನ ಈ ದಿನ ಸಾರಿಸಿ ನಿಮ್ಮ ಕುಲದೇವರ ಪೂಜೆಯನ್ನ ಮುಂದುವರಿಸಬೇಕು. ಇನ್ನು ಈ ದಿನ ವಾಸ್ತುವಿಗೆ ಸಂಬಂಧಪಟ್ಟಂತಹ ರಂಗೋಲಿಯ ರಚನೆ ಧನಾತ್ಮಕ ಶಕ್ತಿಯನ್ನ ನೀಡುತ್ತೆ. ಹಾಗಾಗಿ ಮನೆಯ ಮುಂದೆ ಈ ದಿನ ಬಹಳ ಆಕರ್ಷಕವಾಗಿರುವಂತಹ ಬಣ್ಣ ಬಣ್ಣದಿಂದ ಕೂಡಿರುವಂತಹ ರಂಗೋಲಿಯನ್ನ ಬಿಡಿಸಬೇಕು ಅನ್ನುವಂಥದ್ದು. ಇದು ವಾಸ್ತು ಶಕ್ತಿಯನ್ನ ಸಮತೋಲನಗೊಳಿಸುತ್ತೆ. ಜೊತೆಗೆ ದುಷ್ಟ ಶಕ್ತಿಗಳು ಮನೆಗೆ ಬರದಂತೆ ತಡೆಯುತ್ತೆ. ಹಾಗಾಗಿ ಈ ರಂಗೋಲಿ ಬಹಳ ವಿಶೇಷವಾಗಿ ಗಮನಿಸಬೇಕು. ಜೊತೆಗೆ ಇಲ್ಲಿ ಗೋಮೂತ್ರದಿಂದಲಾಗ್ಲಿ ಅರಿಶಿನದಿಂದಲಾಗ್ಲಿ ಮನೆಯ ಮುಂಭಾಗವನ್ನ ನೀವು ಸ್ವಚ್ಛ ಮಾಡಬೇಕು ಅನ್ನುವಂಥದ್ದು. ಹಾಗೆ ಈ ದಿನ ಯಾವುದೇ ಹೊಸ ಉದ್ಯಮವನ್ನ ಪ್ರಾರಂಭ ಮಾಡುವಂಥವರು ಕೂಡ ಬಹಳ ಶಾಸ್ತ್ರೋಕ್ತವಾಗಿ ನಿಗದಿತ ಸಮಯಕ್ಕೆ ಪೂಜೆಯನ್ನ ಆರಂಭ ಮಾಡಿದ್ರೆ ಉತ್ತಮವಾದ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈಗ ತಿಳಿಸಿರುವಂತಹ ಕೆಲವೊಂದು ವಿಚಾರಗಳನ್ನು ನೀವು ಮನನ ಮಾಡಿಕೊಳ್ಳಿ. ವಿಜಯದಶಮಿ ತಮ್ಮೆಲ್ಲರಿಗೂ ಕೂಡ ಒಳಿತನ್ನ ತರಲಿ. ನಿಮ್ಮ ಪ್ರಯತ್ನಗಳಲ್ಲಿ ನಿಮಗೆ ಜಯ ಪ್ರಾಪ್ತಿಯಾಗಲಿ. ನೆಮ್ಮದಿಯ ಬದುಕನ್ನ ಕರುಣಿಸು ಅಂತ ಹೇಳಿ ತಾಯಿ ದುರ್ಗಾ ಮಾತೆಯನ್ನ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ದಶಮ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಉದ್ಯೋಗ ಸ್ಥಾನ. ಹಾಗಾಗಿ ಈ ದಿನದ ನಿಮ್ಮ ವಾತಾವರಣ ಏನಿದೆ, ಪರಿಸ್ಥಿತಿ, ಅದು ತುಂಬ ಯಶಸ್ಸನ್ನು ತಂದು ಕೊಡುವಂಥದ್ದು. ಹಾಗೆ ನಿಮ್ಮ ಸ್ನೇಹಿತರಿಂದ ಈ ದಿನ ಬಹಳ ಸೂಕ್ತವಾದಂತಹ ಬೆಂಬಲವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ.
ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು ಈ ದಿನ ಬಹಳ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ. ಇನ್ನು ಈ ದಿನ ಮೌಲ್ಯದ ವಸ್ತುವೊಂದನ್ನು ಖರೀದಿ ಮಾಡುವಂಥದ್ದು ಕೂಡ ಇದೆ. ಬಹಳ ದಿನಗಳಿಂದ ನಿಮ್ಮ ಒಂದು ಸೌಕರ್ಯಕ್ಕಾಗಿ ಬೇಕಾದಂಥ ವಸ್ತು ಈ ದಿನ ನಿಮಗೆ ಲಭ್ಯವಾಗುತ್ತೆ. ಹಾಗೆ ದೂರದ ಬಂಧುಗಳ ಭೇಟಿ ಕೂಡ ಈ ದಿನ ನಿಮಗೆ ಸಂತೋಷವನ್ನು ತರುವಂಥದ್ದು. ಹಾಗೆ ನಿಮ್ಮ ಒಂದು ಕಮ್ಯುನಿಕೇಷನ್ ಏನಿದೆ, ಮಾತುಗಾರಿಕೆ ಏನಿದೆ, ಅದು ಬಹಳ ಚೆನ್ನಾಗಿದೆ. ಹಾಗಾಗಿ ಸಂಬಂಧಗಳನ್ನು ಬೆಸೆಯುವಂಥ ಒಂದು ಮಾತು ಈ ದಿನ ನಿಮ್ಮಿಂದ ಆಗುವಂಥದ್ದು. ಹಾಗೆ ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಅಪ್ರಯತ್ನ ಕಾರ್ಯಸಿದ್ಧತೆ ಸಿಕ್ಕುವಂಥದ್ದು. ಪ್ರಯತ್ನ ಕಡಿಮೆ, ಆದರೆ ಫಲ ಮಾತ್ರ ಜಾಸ್ತಿ ಇರುತ್ತೆ ಈ ದಿನದಲ್ಲಿ. ಇನ್ನು ವೃತ್ತಿಯಲ್ಲಿ, ವ್ಯವಹಾರದಲ್ಲಿ ಒಂದು ಪ್ರಗತಿಯನ್ನು ಕಾಣುವಂಥ ಒಂದು ವಿಶೇಷ ದಿನ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮ್ಮ ಶಾಂತ ಸ್ವಭಾವವನ್ನು ಕದಡಬೇಡಿ. ಹಾಗೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದಾಗಲಿ, ಇನ್ನು ಪ್ರಯಾಣದ ವಿಚಾರದಲ್ಲಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನಗಳಾಗಲಿ ಸ್ವಲ್ಪ ಆಲೋಚನೆ ಮಾಡಿ ಮುಂದುವರಿಯುವಂಥದ್ದು ಉತ್ತಮ. ನಿಮ್ಮ ಆರೋಗ್ಯದ ಕಡೆ ಈ ದಿನ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಹಾಗೆ ಈ ದಿನ ಧರ್ಮದ ಕಡೆಗೆ ಸ್ವಲ್ಪ ಒಲವಿರುತ್ತೆ. ಹಾಗೆ ಆಧ್ಯಾತ್ಮಿಕ ವಿಚಾರ ಆಗಲಿ, ಧಾರ್ಮಿಕ ವಿಚಾರ ಆಗಲಿ ಈ ದಿನ ನಿಮಗೆ ಸ್ವಲ್ಪ ಪ್ರಿಯಾರಿಟಿಯಲ್ಲಿ ಇರುವಂಥ ಒಂದು ವಿಷಯ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ನಿಮ್ಮ ನೆಚ್ಚಿನ ಗುರುಗಳ ಆರಾಧನೆ ಮಾಡಿ, ಗುರು ದರ್ಶನ ಮಾಡಿ, ಗುರು ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ 9ರ ಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ಈ ದಿನ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ವಿವೇಚನೆ ಬೇಕು, ಸ್ವಲ್ಪ ತಾಳ್ಮೆ ಬೇಕು. ಮನಸ್ಸನ್ನು ಒಂದು ಚೌಕಟ್ಟಿನೊಳಗೆ ಇಟ್ಕೊಳ್ಬೇಕಾಗತ್ತೆ ಈ ದಿನದಲ್ಲಿ. ಹಾಗಾಗಿ ನಿಮ್ಮ ಗುರಿಯತ್ತ, ನಿಮ್ಮ ಪ್ರಗತಿಯತ್ತ ನಿಮ್ಮ ಲಕ್ಷ್ಯ ಇರಬೇಕು, ನಿಮ್ಮ ಗಮನ ಇರಬೇಕು. ಹಾಗೆ ಈ ದಿನ ನಿಮ್ಮ ಗುರು ಹಿರಿಯರ ಮಾರ್ಗದರ್ಶನದಿಂದ ಒಳ್ಳೆಯ ದಾರಿ ಏನೋ ನಿಮಗೆ ಸಿಕ್ಕತ್ತೆ. ಆದರೆ ಆ ದಾರಿಯಲ್ಲಿ ಕ್ರಮಿಸುವಂಥ ಒಂದು ಮಾರ್ಗ ಮಧ್ಯದಲ್ಲೇ ಕೆಲವೊಂದು ಅಡೆತಡೆಗಳು ಉಂಟಾಗಬಹುದು. ಅದನ್ನು ನೋಡೇ ಈ ದಿನ ನೀವು ಯೂಟರ್ನ್ ಆಗುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಒಂದು ಕೆಲಸದಲ್ಲಿ ಸ್ವಲ್ಪ ಕಷ್ಟ ಬಂದರೂ ಕೂಡ ಅದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಆಗಲ್ಲ, ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿನೇ ಸುಲಭದ ಹಾದಿಯನ್ನು ಹಿಡಿಯುವಂಥ ಸಾಧ್ಯತೆಗಳು ಇರುತ್ತೆ. ಇದರಿಂದ ನೀವು ನಿಗದಿಪಡಿಸಿಕೊಂಡಂತಹ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿನೇ ಮನಸ್ಸಿಟ್ಟು ಮಾಡಿದಂತಹ ಕೆಲಸ, ಕಷ್ಟಪಟ್ಟು ದುಡಿದಂತಹ ಹಣ, ಹಂಚಿ ತಿನ್ನುವಂತಹ ಗುಣ, ಭಕ್ತಿಯಿಂದ ಮಾಡುವಂತಹ ದೇವರ ಆರಾಧನೆ ಎಂದಿಗೂ ಕೂಡ ಕೈ ಬಿಡಲ್ಲ. ಹಾಗಾಗಿ ಈ ದಿನ ಮನಸ್ಸಿಟ್ಟು ಕೆಲಸವನ್ನು ಮಾಡಿ, ಸುಲಭದ ಹಾದಿಗಿಂತ ನೀವು ಸರಿಯಾದ ದಾರಿಯನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಜೀವನ ಶೈಲಿಯಲ್ಲಿ ಸ್ವಲ್ಪ ತೊಂದರೆ ಉಂಟಾಗುವಂಥದ್ದು ಇದೆ. ಏಕೆಂದರೆ ಪ್ರತಿನಿತ್ಯದ ಶೈಲಿಗಿಂತ ಈ ದಿನ ಸ್ವಲ್ಪ ವಿಭಿನ್ನವಾಗಿರುವಂಥ ಒಂದು ದಾರಿಯನ್ನು ಅನುಸರಣೆ ಮಾಡುವಂಥದ್ದಿದೆ. ಇದರಿಂದ ಸ್ವಲ್ಪ ಅಡೆತಡೆಗಳು ಉಂಟಾಗುತ್ತೆ, ಜಾಗ್ರತೆ. ಇನ್ನು ಈ ದಿನದಲ್ಲಿ ಕೆಲಸ ಕಾರ್ಯಗಳು ನಿಮಗೆ ನಿರಾಯಾಸವಾಗಿ ಏನೋ ಪೂರ್ಣ ಆಗುತ್ತೆ. ಆದರೆ ಬರುವಂತಹ ಫಲಿತಾಂಶ ಪೂರ್ಣ ನಿಮ್ಮ ಕೈ ಸೇರಲ್ಲ, ಪರರ ಪಾಲಾಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಅಭಿಪ್ರಾಯವನ್ನು ಅಥವಾ ನಿಮ್ಮ ಒಂದು ತೀರ್ಮಾನವನ್ನು ಹೇಳುವಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಬರಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ನೀವು ನಿಮ್ಮ ಒಂದು ಉತ್ತರವನ್ನು ಹೇಳಬೇಕಾಗತ್ತೆ. ಇಲ್ಲಿ ಮಾತ್ರ ಸ್ವಲ್ಪ ಜಾಗೃತರಾಗಿರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ. ಯಾವುದಾದ್ರೂ ಒಂದು ಹೊಸ ಕೆಲಸ ಇದ್ದರೆ ಅದನ್ನು ಗಣಪತಿ ಆರಾಧನೆಯಿಂದ ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ. 8ನೇ ಮನೆ ದುಸ್ಥಾನ ಇದು. ಹಾಗಾಗಿ ಈ ದಿನದಲ್ಲಿ ಮನೆಯಲ್ಲೂ ಕೂಡ ಸ್ವಲ್ಪ ಕ್ಲೇಶ ಉಂಟಾಗುವಂಥದ್ದು, ಎಲ್ಲ ಒಂದು ಕಡೆ ಮನಸ್ಸಿಗೆ ಒತ್ತಡ ಬರುವಂಥ ಸಾಧ್ಯತೆ ಇದೆ. ಇನ್ನು ಕೆಲಸ ಕಾರ್ಯಗಳನ್ನು ನೀವು ಮುಂದುವರಿಸುವಂತಹ ಸಂದರ್ಭದಲ್ಲೇ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು, ಮನಸ್ಸಿಗೆ ಸಮಾಧಾನ ಇರಲ್ಲ. ಹಾಗಾಗಿನೇ ಈ ದಿನ ಒಂಟಿಯಾಗಿರಬೇಕು, ಯಾರೂ ಕೆಲಸ ಕಾರ್ಯಕ್ಕೆ ಅಡ್ಡಿಪಡಿಸಬಾರದು ಅನ್ನುವಂಥ ಒಂದು ಮನಸ್ಥಿತಿ ಬರುವಂಥ ಸಾಧ್ಯತೆ ಇದೆ. ಆದರೆ ಬರುವಂಥ ಅವಕಾಶಗಳಿದೆಯಲ್ಲ, ಇದನ್ನು ಸಮರ್ಥವಾಗಿ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಎಲ್ಲ ಒಂದು ಕಡೆ ನಿಮ್ಮ ಒಂದು ತೀರ್ಮಾನವೇ ಅದಕ್ಕೆ ವಿರುದ್ಧವಾಗಿ ನಿಲ್ಲುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಹೊಸ ಸಾಲದ ಪ್ರಯತ್ನಗಳನ್ನು ಮಾಡಬೇಕು ಅನ್ನುವಂಥದ್ದು. ಏಕೆಂದರೆ ನಿಮ್ಮ ಒಂದು ಯೋಜನೆಗೆ ಬೇಕಾದಷ್ಟು ಸಂಪನ್ಮೂಲಗಳು ಇಲ್ಲದೆ ಇದ್ದಾಗ
ಅಥವಾ ಸಂಪನ್ಮೂಲದ ಕೊರತೆ ಇದ್ದಾಗ ಅದನ್ನು ತುಂಬಿಸ್ಕೊಳ್ಳಿಕ್ಕೆ ಈ ದಿನ ನಾನಾ ಮಾರ್ಗಗಳ ಬಗ್ಗೆ ಆಲೋಚನೆ ಮಾಡುವಂಥದ್ದು ಇದೆ. ಯಾವ ಮೂಲದಿಂದ ಹಣ ಪಡ್ಕೊಳ್ಬೋದು, ಯಾರಿಂದ ಸಹಾಯ ಪಡ್ಕೊಳ್ಬೋದು, ಇಂಥ ಒಂದು ಲೆಕ್ಕಾಚಾರದಲ್ಲಿರ್ತೀರಿ. ಇನ್ನು ಈ ದಿನ ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬ ಇದೆ, ಸ್ವಲ್ಪ ಎಳೆದಾಟ ಇದೆ. ನೀವೇನೋ ಕೆಲಸದ ಬಗ್ಗೆ ಇನ್ವಾಲ್ವ್ಮೆಂಟ್ ಇದೆ, ಆದರೆ ಬೇರೆಯವರ ಒಂದು ಟೈಮ್ಲಿ ಹೆಲ್ಪ್ ಅನ್ನುವಂಥದ್ದು, ಸಪೋರ್ಟ್ ಅನ್ನುವಂಥದ್ದು ಈ ದಿನ ನಿಮಗೆ ಸಿಕ್ಕಲ್ಲ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಸ್ವಲ್ಪ ನಿರಾಸೆ ಉಂಟಾಗುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನ ಸುಳ್ಳು ಆಶ್ವಾಸನೆಗಳನ್ನು ಕೊಡುವಂಥವರಿಂದ ಸ್ವಲ್ಪ ದೂರ ಇರಬೇಕು. ಏಕೆಂದರೆ ಅವರು ಕೊಡುವಂಥದ್ದು ಬರೀ ಭರವಸೆ, ಬರೀ ಮಾತಷ್ಟೇ, ಆದರೆ ಯಾವುದೂ ಕೂಡ ಊರ್ಜಿತ ಆಗಲ್ಲ ಅನ್ನುವಂಥ ಒಂದು ಸತ್ಯ ನಿಮಗೆ ಗೊತ್ತಾಗಬೇಕಾಗತ್ತೆ. ಆದಷ್ಟು ಈ ದಿನ ಪ್ರಾಕ್ಟಿಕಲ್ ಆಗಿರುವಂಥ ಒಂದು ಪ್ರಯತ್ನ ಮಾಡಿ. ಯಾವುದೇ ಊಹೆ, ಕಲ್ಪನೆ ಇಂಥದ್ರ ಕಡೆ ಹೆಚ್ಚು ಗಮನವನ್ನು ಕೊಡಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನರಸಿಂಹ ಸ್ವಾಮಿಯ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಾಗಲಿ, ನಿಮ್ಮ ಯಾವುದೇ ಚಟುವಟಿಕೆಯಲ್ಲಾಗಲಿ ತುಂಬ ಹೊಂದಾಣಿಕೆ ಇರುತ್ತೆ. ಒಂದು ರಿಲೇಷನ್ಶಿಪ್ಪಲ್ಲಿ ಈ ದಿನ ಒಂದು ಹೊಸತನ್ನು ಕಾಣುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿನೇ ಈ ವ್ಯಕ್ತಿ ಗೌರವ ಆಗಲಿ, ಒಂದು ಪರಸ್ಪರ ಗೌರವ ಕೊಟ್ಟು ತೆಗೆದುಕೊಳ್ಳುವಂಥ ಒಂದು ವಿದ್ಯಮಾನಗಳಾಗಲಿ ಈ ದಿನ ಬಹಳ ವಿಚಾರಪೂರ್ವಕವಾಗೇ ಇರುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಕೆಲಸ ಮಾಡಿದ್ರೂ ಕೂಡ ಆತ್ಮವಿಶ್ವಾಸದಿಂದ ಮಾಡ್ತೀರಿ. ನೋಡಿ, ಒಂದು ಪಕ್ಷಿ ಕೊಂಬೆಯ ಮೇಲೆ ಕೂತಿದ್ರೆ ಮರ ಜೋರಾಗಿ ಗಾಳಿಗೆ ಅಳ್ಳಾಡಿದ್ರೂ ಕೂಡ ಪಕ್ಷಿಗೆ ಹೆದರಿಕೆ ಇಲ್ಲ. ಯಾಕೆಂದರೆ ಕೊಂಬೆ ಎಲ್ಲಿ ಮುರಿಯತ್ತೆ ಅನ್ನುವಂಥದ್ರ ಆತಂಕ ಅದಕ್ಕಿರಲ್ಲ. ಬದಲಾಗಿ ಅದಕ್ಕೆ ತನ್ನ ರೆಕ್ಕೆಯ ಮೇಲೆ ತುಂಬ ವಿಶ್ವಾಸ ಇರುತ್ತೆ, ಅದನ್ನು ತುಂಬ ನಂಬಿಕೊಂಡಿರುತ್ತೆ. ಹಾಗಾಗಿನೇ ನಿಮ್ಮ ಸಾಮರ್ಥ್ಯದ ಮೇಲೆ ನೀವು ನಂಬಿಕೆ ಇಟ್ಟು ಕೆಲಸ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಆತ್ಮವಿಶ್ವಾಸ ಬಹಳ ಅದ್ಭುತವಾಗಿದೆ ಈ ದಿನ. ಅದನ್ನು ಬಳಸ್ಕೊಳ್ಳಿ, ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳಿ. ಇನ್ನು ಈ ದಿನ ಸ್ತ್ರೀಯರಿಗೆ ವಿಶೇಷವಾದಂತಹ ದಿನ. ಏಕೆಂದರೆ ನಿಮಗೆ ಬರಬೇಕಾದಂಥ ಗೌರವ ಆಗಲಿ, ಸ್ಥಾನಮಾನಗಳಾಗಲಿ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸಮಾಜದಲ್ಲಿ ನಿಮಗೆ ಸಿಕ್ಕುವಂಥ ಸಾಧ್ಯತೆಗಳು ಕೂಡ ಇದೆ. ಮನಕಾರಕ ಚಂದ್ರ, ಆ ಚಂದ್ರನೇ ನಿಮ್ಮ ರಾಶಿಯ ಅಧಿಪತಿ. ಹಾಗಾಗಿ ಈ ದಿನ ಮನಸ್ಸು ತಿಳಿಯಾಗಿರುತ್ತೆ, ಹೊಸ ವಿಚಾರಗಳನ್ನು ಆಲೋಚನೆ ಮಾಡ್ತಾ ಇರುತ್ತೆ. ಹಾಗೆ ಜೀವನದಲ್ಲಿ ಎಲ್ಲರಂತೆ ಸಂತೋಷದಿಂದ ಇರಬೇಕು ಅನ್ನುವಂಥ ಒಂದು ಹೋಲಿಕೆ ಮಾಡಿಕೊಳ್ಳುವಂಥ ವಿಚಾರ ಕೂಡ ಈ ದಿನ ಮನಸ್ಸಿಗೆ ಬರುತ್ತೆ. ಹಾಗೆ ಈ ದಿನ ನೀವು ನಿಮಗೆ ಬೇಕಾದಂಥ ಅಗತ್ಯ ವಸ್ತುವೊಂದನ್ನು ಖರೀದಿ ಮಾಡುವಂಥ ಸಾಧ್ಯತೆ ಕೂಡ ಇದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭದ ಸೂಚನೆಗಳು ಕೂಡ ಇದೆ. ನಿಮ್ಮ ಪ್ರೀತಿ ಪಾತ್ರರಿಂದ, ನಿಮ್ಮ ಸಂಗಾತಿಯಿಂದ ಈ ದಿನ ಉತ್ತಮವಾದಂಥ ಒಂದು ಸಹಕಾರವನ್ನು ಪಡ್ಕೊಳ್ತೀರಿ. ಶುಭ ಸುದ್ದಿಯನ್ನು ಈ ದಿನ ಕೇಳುವಂಥದ್ದು ಕೂಡ ಇದೆ. ಹಾಗೆ ವೃತ್ತಿಯಲ್ಲಿ, ವ್ಯವಹಾರದಲ್ಲಿ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯತ್ತ ಇರುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಉತ್ತಮವಾದಂಥ ಒಂದು ಪ್ರತಿಫಲ ಸಿಕ್ಕತ್ತೆ. ಕೆಲಸ ಕಾರ್ಯಗಳಲ್ಲಿ ಎಲ್ಲೂ ಕೂಡ ನಿಮಗೆ ಎಳೆದಾಟ ಅನ್ನುವಂಥದ್ದು ಇರಲ್ಲ. ಹಾಗೆ ಹಣಕಾಸಿನ ಲಾಭಕ್ಕಾಗಿ ಬರುವಂಥ ಅನೇಕ ಅವಕಾಶಗಳನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನದ ನಿಮ್ಮ ಚಟುವಟಿಕೆಗಳಲ್ಲಿ ಲಾಭದ ಅಂಶ ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಹೊಸ ವಿಚಾರಗಳತ್ತ ಮನಸ್ಸು ಹರಿಯುವಂಥದ್ದು, ಅದರಲ್ಲೂ ವಿದ್ಯಾರ್ಥಿಗಳು ಹೊಸದನ್ನು ಕಲಿಬೇಕು, ಹೊಸ ಅವಕಾಶಗಳನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ಹಂಬಲ ಜಾಸ್ತಿ ಇರುವಂಥ ಸಂದರ್ಭ. ಹಾಗೆ ಈ ದಿನ ಒಂದಿಷ್ಟು ಸಾಲದಿಂದ ಮುಕ್ತಿ ಸಿಕ್ಕುವಂಥದ್ದು ಕೂಡ ಇರುತ್ತೆ. ಎಂದೋ ಮಾಡಿರದಂತಹ ಒಂದು ಕೆಲಸ ಕಾರ್ಯಗಳಿಂದ ಬಂದಂತಹ ಪ್ರತಿಫಲ ಅದು ಈ ದಿನದಲ್ಲಿ ನಿಮಗೆ ಒಂದು ಅಪರಾಧದಂತೆ ಕಾಣುವಂಥದ್ದು, ಪ್ರಾಯಶ್ಚಿತ್ತ ರೂಪದಲ್ಲಿ ಇರುವಂಥದ್ದು. ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೂ ಕೂಡ ಈ ದಿನ ನೀವು ಪ್ರಯತ್ನ ಮಾಡುವಂಥದ್ದು ಇದೆ. ಹಾಗೆ ನಿಮ್ಮ ಒಂದು ಕೌಶಲ್ಯ, ನಿಮ್ಮ ಪ್ರತಿಭೆ ಇದನ್ನು ಪ್ರದರ್ಶನ ಮಾಡಲಿಕ್ಕೆ, ಇದನ್ನು 4 ಜನರಿಗೆ ತಿಳಿಸಿ ಹೇಳಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಈ ದಿನ ಸಿಕ್ಕತ್ತೆ. ಅದನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಳುವಂಥ ಪ್ರಯತ್ನ ಮಾಡಿ.
ಇನ್ನು ಈ ದಿನದಲ್ಲಿ ಸಮಾಜದಲ್ಲಿರುವಂತಹ ಪ್ರಮುಖ ವ್ಯಕ್ತಿಗಳ ಜೊತೆಯಲ್ಲಿ ಒಂದು ಪರಿಚಯ ಆಗುವಂಥದ್ದು ಅಥವಾ ಪರಿಚಯ ವಿಸ್ತರಣೆ ಆಗುವಂಥದ್ದು, ಅವರ ಜೊತೆ ಒಂದು ಸಂವಹನ, ಒಂದು ಕಮ್ಯುನಿಕೇಷನ್ ಏನಿದೆ ಅದು ಬಹಳ ಅದ್ಭುತವಾಗಿರುತ್ತೆ, ಒಳ್ಳೆಯ ಒಂದು ಫಲವನ್ನು ತಂದುಕೊಡುತ್ತೆ. ಆದರೆ ಈ ಸ್ಥಿರಾಸ್ತಿಯ ವ್ಯವಹಾರಗಳಿಂದ ಈ ದಿನ ಸ್ವಲ್ಪ ದೂರ ಇರಿ. ರಾಜಕೀಯ ವ್ಯಕ್ತಿಗಳಿಂದ ಕೂಡ ಈ ದಿನ ದೂರ ಇರುವಂತಹ ಒಂದು ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಈ ದಿನ ನೀವು, ನಿಮ್ಮ ಕುಟುಂಬ, ಹಾಗೆ ನಿಮ್ಮ ಒಂದು ಗುರಿಯನ್ನು ತಲುಪುವಂಥ ಪ್ರಯತ್ನ, ಇಷ್ಟರಲ್ಲೇ ನಿಮ್ಮ ಒಂದು ವ್ಯವಹಾರಗಳಿದ್ರೆ ಬಹಳ ಉತ್ತಮ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಗಣಪತಿಯ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ಗಣಪತಿಯ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿ ಈ ದಿನ ಮಿಶ್ರ ಫಲಗಳ ಯೋಗ ಇರುವಂತಹ ದಿನ. ಅದರಲ್ಲೂ ಹಣಕಾಸಿನ ವಿಚಾರವಾಗಿ ಏನೋ ಸ್ಥಿರವಾಗಿರ್ತೀರಿ, ಆದರೆ ನಿಮ್ಮ ಖರ್ಚು ವೆಚ್ಚಗಳ ಬಗ್ಗೆ ನಿಮ್ಮ ಒಂದು ವಿವೇಚನೆ ಕೈಮೀರಿ ನಡೆಯುವಂಥದ್ದು ಇದೆ. ದುಂದು ವೆಚ್ಚ ಆಗುತ್ತೆ. ಹಾಗೆ ಹಣಕಾಸಿನ ನಷ್ಟ ಉಂಟಾಗುವಂಥದ್ದು ಇದೆ ವ್ಯಾಪಾರಸ್ಥರಿಗೆ. ಇನ್ನು ವಿಶೇಷವಾಗಿ ಈ ದಿನ ಉಳಿತಾಯ ಮಾಡುವಂಥ ಒಂದು ಪ್ರವೃತ್ತಿಯನ್ನು ನೀವು ಸ್ವಲ್ಪ ಹೆಚ್ಚಿಸ್ಕೊಳ್ಬೇಕಾಗುತ್ತೆ. ಇನ್ನು ಕೆಲವು ವಿಚಾರಗಳಲ್ಲಿ ತಾಳ್ಮೆಯನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಪೇಷನ್ಸ್ ಅನ್ನುವಂಥದ್ದು ಇರಲ್ಲ. ಹಾಗಾಗಿ ನಿಮ್ಮ ಮೂಗಿನ ನೇರಕ್ಕೆ ಪರಿಸ್ಥಿತಿ ಇರಬೇಕು ಅಂತ ಹೇಳಿ ಬಯಸುವಂಥದ್ದು ಈ ದಿನದ ವಿದ್ಯಮಾನ. ಆದರೆ ಇದು ತಪ್ಪು ಅನ್ನುವಂಥದ್ದು ನಿಮಗೂ ಗೊತ್ತು. ಆದರೆ ಅನಿವಾರ್ಯವಾಗಿ ಆ ಒಂದು ಸಂದರ್ಭವನ್ನು ನಿಭಾಯಿಸಬೇಕಿದ್ರೆ ನೀವು ಸ್ವಲ್ಪ ವಿಭಿನ್ನವಾಗಿ ವರ್ತಿಸಬೇಕಾಗತ್ತೆ. ಇದು ನಿಮ್ಮ ವಿಶೇಷತೆ ಅನ್ನುವಂಥದ್ದು. ಇನ್ನು ನಿಮ್ಮ ಸ್ವಂತ ಆಲೋಚನೆಗಳು ಕೈಗೂಡಲ್ಲ. ಹಾಗಾಗಿನೇ ಯಾವುದೇ ವಿಚಾರದಲ್ಲೂ ಕೂಡ ಕುಟುಂಬಸ್ಥರ ಒಂದು ನೆರವನ್ನು ಪಡ್ಕೊಂಡೆ ಅಥವಾ ಅವರಿಗೆ ನಿಮ್ಮ ವಿಚಾರಗಳನ್ನು ತಿಳಿಸೇ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಯಾವುದೇ ಕೆಲಸ ಕಾರ್ಯಗಳಾಗಲಿ ಅದನ್ನು ಪ್ರಯತ್ನ ಮಾಡೇನೆ ನೀವು ಮುಂದುವರಿಸಬೇಕಾಗತ್ತೆ. ಇಫ್ ಯು ಡು ನಾಟ್ ಸ್ಟೆಪ್ ಫಾರ್ವರ್ಡ್ ಯು ವಿಲ್ ಆಲ್ವೇಸ್ ಬಿ ಇನ್ ದ ಸೇಮ್ ಪ್ಲೇಸ್ ಅನ್ನುವಂಥದ್ದು ನಿಮಗೂ ಗೊತ್ತಿದೆ. ಹಾಗಾಗಿ ಒಂದೊಂದೇ ಹೆಜ್ಜೆಯನ್ನು ಇಟ್ಟರೆ ನೀವು ದಾರಿಯನ್ನು ಕ್ರಮಿಸಲಿಕ್ಕೆ ಸಹಾಯಕವಾಗುತ್ತೆ. ಹೆಜ್ಜೆನೇ ಇಡದೇ ಇದ್ದರೆ ನೀವು ನಿಂತಲ್ಲೇ ನಿಲ್ಲಬೇಕಾಗತ್ತೆ. ಹಾಗಾಗಿ ನಿಮ್ಮ ಪ್ರಗತಿಯತ್ತ ಸ್ವಲ್ಪ ಗಮನ ಕೊಡಿ. ವಿಳಂಬ ಆದರೂ ಕೂಡ ನಿಧಾನವಾಗಿ ಅದನ್ನು ಪೂರ್ಣಗೊಳಿಸ್ತೀರಿ. ಇದು ನಿಮಗೆ ಒಂದಲ್ಲ ಒಂದು ದಿನ ಒಳ್ಳೆಯ ಫಲವನ್ನು ಅದು ತಂದುಕೊಡುತ್ತೆ. ಹಾಗೆ ಈ ದಿನ ಯಾವುದೇ ಒಂದು ಪ್ರಯತ್ನಕ್ಕೆ ಫಲಿತಾಂಶಗಳು ಬೇಗ ಬರಲಿ, ಬೇಗ ಅದನ್ನು ಅನುಭವಿಸೋಣ ಅನ್ನುವಂಥ ಒಂದು ಮನಸ್ಸು ಬೇಡ. ಯಾಕೆಂದ್ರೆ ಎಲ್ಲದಕ್ಕೂ ಕೂಡ ತನ್ನದೇ ಆದಂತಹ ಒಂದು ಕಾಲಮಾನ ಇದೆ, ಒಂದು ಸ್ಪೇಸ್ ಅನ್ನುವಂಥದ್ದು ಬೇಕು. ಅದಕ್ಕಾಗಿ ಸ್ವಲ್ಪ ತಾಳ್ಮೆಯಿಂದ ಕಾಯುವಂಥದ್ದು ಉತ್ತಮ. ಆ ಥರ ಪಡಬೇಡಿ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅರ್ಧನಾರೀಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವಪಾರ್ವತಿಯರ ದರ್ಶನ ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಹೆಚ್ಚಿನದೇನನ್ನೂ ಕೂಡ ಈ ದಿನ ನಿರೀಕ್ಷೆ ಮಾಡಬೇಡಿ. ಸಾಧಾರಣವಾದಂತಹ ದಿನ ಇದು. ಆದರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಒಂದು ಕಮಿಟ್ಮೆಂಟನ್ನು ತೋರಿಸಲಿಕ್ಕೆ, ಕಾರ್ಯದಲ್ಲಿ ನಿಮಗೆ ಎಷ್ಟು ಆಸಕ್ತಿ ಇದೆ, ಎಷ್ಟು ಇನ್ವಾಲ್ವ್ಮೆಂಟ್ ಇದೆ ಅನ್ನೋಂಥದ್ದನ್ನು ತೋರಿಸಲಿಕ್ಕೆ ಒಳ್ಳೆಯ ಸಮಯ ಇದು. ಹಾಗಾಗಿ ನಿಮ್ಮ ಒಂದು ಕರ್ತೃತ್ವವನ್ನು ತೋರಿಸಲಿಕ್ಕೆ, ಪ್ರೂವ್ ಮಾಡಲಿಕ್ಕೆ ಇದೊಂದು ಅವಕಾಶ ಇದೆ. ಅದನ್ನು ಬಳಸ್ಕೊಳ್ಳಿ. ಇದರಿಂದ ನಿಮಗೆ ತುಂಬ ಲಾಭ ಉಂಟಾಗುತ್ತೆ, ಅನುಕೂಲ ಉಂಟಾಗುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಸ್ಥಾನಮಾನವನ್ನು, ನಿಮ್ಮ ಪ್ರತಿಷ್ಠೆಯನ್ನು ಏರಿಸಿಕೊಳ್ಳಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಕೂಡ ಸಿಕ್ಕತ್ತೆ. ಆದರೆ ನಿಮ್ಮನ್ನು ಯಾರು ಕಡೆಗಣಿಸ್ತಾರೆ, ನಿಮ್ಮ ಒಂದು ಭಾವನೆಗಳಿಗೆ ಯಾರು ಧಕ್ಕೆ ತರ್ತಾರೆ ಅಂಥವ್ರ ಜೊತೆಯಲ್ಲಿ ಈ ದಿನ ಇರಬೇಡಿ. ಏಕೆಂದರೆ ನಿಮ್ಮದೇ ಆದಂಥ ಒಂದು ಝೀಲ್ ಇದೆ, ನಿಮ್ಮದೇ ಆದಂಥ ಒಂದು ದಾರಿ ಇದೆ. ಆದರೆ ಅದಕ್ಕೆ ಅಡ್ಡಿಪಡಿಸುವಂಥವರಿಂದ ಈ ದಿನ ಸ್ವಲ್ಪ ದೂರ ಇರುವಂಥದ್ದು ಉತ್ತಮ. ಹಾಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಮಾತಿರ್ಬೋದು, ಅವರ ನಡತೆ ಇರ್ಬೋದು, ಅಷ್ಟೊಂದು ನಿಮಗೆ ನೆಮ್ಮದಿಯನ್ನು ತರಲ್ಲ. ಎಲ್ಲ ಒಂದು ಕಡೆ ಮನಸ್ಸಿಗೆ ಕಿರಿಕಿರಿ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಅಂಥದ್ದನ್ನು ಈ ದಿನ ನೀವು ಕಡೆಗಣಿಸಬೇಕಾಗತ್ತೆ. ಏಕೆಂದರೆ ನೀವು ಸಾಧನೆ ಮಾಡಬೇಕಾಗಿರುವಂಥದ್ದು ತುಂಬ ಇದೆ. ಸಣ್ಣ ಪುಟ್ಟ ವಿಚಾರಗಳ ಕಡೆ ಈ ದಿನ ಗಮನ ಕೊಡಬೇಡಿ. ಇನ್ನು ಮನೆಯ ಹೊರಗೂ ಕೂಡ ಈ ದಿನ ಜವಾಬ್ದಾರಿಗಳು ಹೆಚ್ಚಾಗುವಂಥದ್ದು ಇದೆ. ಇನ್ನು ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗುತ್ತೆ. ತಾಳ್ಮೆಯನ್ನು ಕಳ್ಕೊಳ್ಬೇಡಿ. ಇನ್ನು ವಿಶೇಷವಾಗಿ ಈ ದಿನ ಯಾವುದೇ ಕೆಲಸದಲ್ಲೂ ಕೂಡ ಅತಿರೇಕಕ್ಕೆ ಹೋಗಬೇಡಿ. ಇದರಿಂದ ನಿಮಗೆ ಕೇಡುಂಟಾಗುವಂಥ ಸಾಧ್ಯತೆ ತುಂಬ ಇರುತ್ತೆ.
ಇನ್ನು ನಿಮ್ಮ ಕರ್ತವ್ಯ ಏನು, ನಿಮ್ಮ ಜವಾಬ್ದಾರಿ ಏನು, ಇದನ್ನು ತಿಳ್ಕೊಂಡು ಈ ದಿನ ವರ್ತಿಸುವಂಥದ್ದು ತುಂಬ ಉತ್ತಮ. ಸ್ತ್ರೀಯರ ವಿಚಾರದಲ್ಲಿ ಈ ದಿನ ಸ್ವಲ್ಪ ಜಾಗ್ರತೆ ಇರಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ದುರ್ಗಾಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಕ್ಕುವಂತಹ ದಿನ. ಮನಸ್ಸಿಗೆ ಸಮಾಧಾನ ಇರುತ್ತೆ. ಫಲಿತಾಂಶಗಳನ್ನು ಈ ದಿನ ಪಕ್ಕಕ್ಕಿಡಿ. ಆದರೆ ನೀವು ಮಾಡುವಂತಹ ಕೆಲಸ, ಅದರಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಏನಿದೆ ಅದು ನಿಮಗೆ ಪೂರ್ಣವಾದ ಸಮಾಧಾನವನ್ನು ತರುತ್ತೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರಿಂದ ತುಂಬ ಬೆಂಬಲವನ್ನು ಪಡ್ಕೊಳ್ಳುವಂಥದ್ದು ಇದೆ. ಕಷ್ಟ ಕಾಲದಲ್ಲಿ ಯಾರು ಸಹಾಯ ಮಾಡ್ತಾರೋ ಅವರೇ ನೆಂಟರು. ಹಾಗಾಗಿ ನಿಮ್ಮ ಬಂಧುಗಳನ್ನು ಈ ದಿನ ನೀವು ಕಡೆಗಣಿಸಿದ್ರೂ ಕೂಡ ನಿಮ್ಮ ಸ್ನೇಹಿತರು ನಿಮ್ಮ ಜೊತೆಯಲ್ಲಿರ್ತಾರೆ. ಇನ್ನು ವಿಶೇಷವಾಗಿ ಕೆಲವು ದೂರದ ಬಂಧುಗಳನ್ನು ಭೇಟಿ ಮಾಡುವಂಥ ಸಾಧ್ಯತೆ ಇದೆ. ಅಲ್ಲಿ ಯಾವುದೇ ರೀತಿಯ ವಾದ ವಿವಾದಕ್ಕೆ ನೀವು ಆಸ್ಪದವನ್ನು ಕೊಡಬೇಡಿ. ಯಾವುದೇ ಮಾತಿರಲಿ ಅದು ಸೀದಾಸೀದವಾಗಿ ಇರಲಿ. ಇನ್ನು ಈ ದಿನ ಹಠಾತ್ತಾಗಿ ಧನಲಾಭ ಉಂಟಾಗುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ಹಣ ಬರುತ್ತೆ ನಿಮಗೆ, ಆದರೆ ಅದನ್ನು ನಿಮ್ಮದಾಗಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾತ್ರ ನೀವು ಮುಂದುವರಿಸಬೇಕಾಗುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಅಭಿಪ್ರಾಯವನ್ನು ತಿಳಿಸುವಂತಹ ಸಂದರ್ಭದಲ್ಲಿ ವ್ಯವಹಾರ ಚಾತುರ್ಯದ ಅಗತ್ಯತೆ ಇದೆ. ಅಂದರೆ ತುಂಬ ಸ್ಕಿಲ್ಫುಲ್ ಆಗಿರಬೇಕು, ತುಂಬ ಡಿಪ್ಲೊಮ್ಯಾಟಿಕ್ ಆಗಿ ಈ ದಿನ ನೀವು ಇರಬೇಕಾಗತ್ತೆ. ನಿಮ್ಮ ಮಾತಿನಿಂದ ಈ ದಿನ ಉತ್ತಮವಾದಂತಹ ಸ್ಥಾನವನ್ನು ಪಡ್ಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಆದರೆ ಈ ದಿನ ನಿಮ್ಮ ಆರೋಗ್ಯದ ಕಡೆ ಮಾತ್ರ ಗಮನವನ್ನು ಹರಿಸಬೇಕಾಗತ್ತೆ. ಇನ್ನು ವಿಶೇಷ ಅಂತ ಹೇಳಿದ್ರೆ ಧೈರ್ಯದಿಂದ ಕೆಲಸ ಮಾಡುವಂಥದ್ದು ಈ ದಿನ. ಏಕೆಂದರೆ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಧೈರ್ಯಂ ಸರ್ವತ್ರ ಸಾಧನಂ ಅನ್ನುವಂಥ ಅನುಭವದ ಆಧಾರದಲ್ಲಿ ತುಂಬ ನಂಬಿಕೆಯನ್ನು ಇಟ್ಕೊಂಡಿದ್ದೀರಿ. ಇದರಿಂದ ನಿಮ್ಮ ಒಂದು ಕಾರ್ಯಪಟುತ್ವಕ್ಕೆ ಪ್ರತಿಫಲವನ್ನು ಪಡ್ಕೊಳ್ಳುವಂಥ ಸಮಯ. ಮನಸ್ಸಿಗೆ ತುಂಬ ಖುಷಿ ತರುವಂಥದ್ದು. ವ್ಯಾಪಾರ ವ್ಯವಹಾರಗಳ ಪ್ರಗತಿ ಕೂಡ ನಿಮಗೆ ಸಮಾಧಾನವನ್ನು ತರುತ್ತೆ. ಒಟ್ಟಾರೆ ಈ ದಿನದ ಜೀವನ ನಿರ್ವಹಣೆ ಏನಿದೆ ಅದು ಸಮಾಧಾನದಿಂದ ಇರುತ್ತೆ. ಯಾವುದನ್ನು ಕೂಡ ಅತಿಯಾಗಿ ಬಯಸಬೇಡಿ, ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೇಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಹನುಮಾನ್ ಚಾಲೀಸನ್ನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಇದು ಕುಟುಂಬ ಸ್ಥಾನ, ಇದು ವಾಕ್ಸ್ಥಾನ, 2ನೇ ಮನೆ. ಇಲ್ಲಿ ಚಂದ್ರ ಇದ್ದಾಗ ಈ ದಿನ ನಿಮ್ಮ ಮನಸ್ಸಿಗೆ ಸ್ವಲ್ಪ ವೇದನೆ ಉಂಟಾಗುತ್ತೆ, ಮನಸ್ಸಿಗೆ ಸ್ವಲ್ಪ ಬೇಸರ ಉಂಟಾಗುತ್ತೆ. ಏಕೆಂದ್ರೆ ಕೆಲವು ಪರಿಸ್ಥಿತಿಗಳು ನಿಮಗೆ ಅನುಕೂಲಕರವಾಗಿರಲ್ಲ. ಇರುವಂತಹ ಪರಿಸ್ಥಿತಿಗೆ ನೀವು ಹೊಂದ್ಕೊಳ್ಬೇಕು, ಇಲ್ಲ ಅಂತಹ ಪರಿಸ್ಥಿತಿಯಿಂದ ಹೊರ ನಡೆಯಬೇಕು. ಆದರೆ ಈ ಬಿಸಿ ತುಪ್ಪದಂತೆ ಇರುವಂತಹ ಪರಿಸ್ಥಿತಿಯನ್ನು ನಿಭಾಯಿಸುವಂಥದ್ದು ಈ ದಿನ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ. ಆದ್ರಿಂದಲೇ ಈ ದಿನ ಯಾವುದೇ ಒಂದು ನಿರೀಕ್ಷೆಯನ್ನು ಇಟ್ಟುಕೊಳ್ಳದೆ ನಿಮ್ಮ ಕೆಲಸಗಳನ್ನು ಮಾತ್ರ ಮುಂದುವರಿಸಬೇಕಾಗತ್ತೆ. ಇನ್ನು ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆಗಳು ಕೂಡ ಇರುವಂಥದ್ದು, ಯಾವುದೂ ಕೂಡ ನಿಮಗೆ ಸುಲಭವಾಗಿ ಆಗಲ್ಲ. ಹಾಗಾಗಿ ಪ್ರಯತ್ನವನ್ನು ಈ ದಿನ ಸ್ವಲ್ಪ ಚುರುಕುಗೊಳಿಸಬೇಕಾಗತ್ತೆ. ಇನ್ನು ಸೋಮಾರಿತನ ಅನ್ನುವಂಥದ್ದು ಈ ದಿನ ಕಾಡಬಹುದು. ಹಾಗಾಗಿ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಸಕಾಲಕ್ಕೆ ನೀವು ಆರಂಭ ಮಾಡಲಿಕ್ಕೂ ಆಗಲ್ಲ, ಆರಂಭ ಆದರೂ ಮುಂದುವರಿಸಲಿಕ್ಕೂ ಕೂಡ ಆಗಲ್ಲ. ಮನಸ್ಸು ಈ ದಿನ ಸ್ವಲ್ಪ ಚಂಚಲವಾಗಿ ಇರುವಂಥದ್ದು. ಹಾಗಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ರಲ್ಲೂ ಕೂಡ ಈ ದಿನ ನೀವು ಎಡವುವಂಥದ್ದಿದೆ. ಅದಕ್ಕಾಗಿ ಪ್ರಮುಖ ವಿಚಾರಗಳಲ್ಲಿ ಈ ದಿನ ನೀವು ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ಅಂಥ ಸಂದರ್ಭ ಬಂದರೂ ಕೂಡ ಅದನ್ನು ನೀವು ಸ್ವಲ್ಪ ಮುಂದೂಡುವಂಥದ್ದು ಉತ್ತಮ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಅಧಿಕಾರಿಗಳಿಂದ ಕೂಡ ನಿಮಗೆ ಒತ್ತಡ ಇರುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಕಾಂಪಿಟೇಷನ್ ಅನ್ನುವಂಥದ್ದು ಬರ್ಬೋದು, ಪ್ರತಿಸ್ಪರ್ಧಿಗಳು ಹುಟ್ಟಬಹುದು. ಇದರಿಂದ ಮನಸ್ಸಿಗೆ ತೀವ್ರ ಬೇಸರ ಉಂಟಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಪ್ರಗತಿಯನ್ನು ಕಂಡು ಕೆಲವರು ಹೊಟ್ಟೆ ಉರಿ ಪಡುವಂಥ ಹಿತಶತ್ರುಗಳು ಕೂಡ ನಿಮ್ಮ ಜೊತೆಯಲ್ಲಿರ್ತಾರೆ. ಆದಷ್ಟು ಅವರನ್ನು ದೂರ ಇಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಆದರೆ ಇದು ಸ್ವಲ್ಪ ಕಷ್ಟ ಸಾಧ್ಯವಾಗುತ್ತೆ. ಇನ್ನು ಯಾವ ಕೆಲಸವನ್ನು ಯಾವಾಗ ಆರಂಭ ಮಾಡಬೇಕು ಅನ್ನುವಂಥದ್ರ ತೀರ್ಮಾನ ಮಾಡುವಂಥದ್ದೇ ಸ್ವಲ್ಪ ಕಷ್ಟ ನಿಮಗೆ. ಏಕೆ ಅಂತ ಹೇಳಿದ್ರೆ ಈ ದಿನ ಕೆಲವು ವಿಚಾರಗಳನ್ನು ಪ್ರಿಯಾರಿಟಿಯಲ್ಲೇ ಮಾಡಿದ್ರೆ ಮಾತ್ರ ನಿಮಗೆ ಮನಸ್ಸಿಗೆ ಸಮಾಧಾನ ಇರುತ್ತೆ, ಸೌಕರ್ಯ ಇರುತ್ತೆ. ಆದರೆ ಬೇಡದ ವಿಚಾರಗಳ ಕಡೆ ಮಾತ್ರ ಗಮನ ಕೊಡಬೇಡಿ, ಸ್ವಲ್ಪ ಜಾಗ್ರತೆ.
ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡ್ತಾ ಇರಿ. ಹಾಗೆ ಶ್ರೀ ದುರ್ಗಾ ಪಂಚರತ್ನ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದುರ್ಗಾದೇವಿಯನ್ನು ದರ್ಶನ ಮಾಡ್ಕೊಳ್ಳಿ, ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನ ಮನಸ್ಸು ತಿಳಿಯಾಗಿರುತ್ತೆ. ಎಲ್ಲೂ ಕೂಡ ಒಂದು ರಾಗದ್ವೇಷಗಳು ಅನ್ನುವಂಥದ್ದು ಇಲ್ಲ. ಹಾಗೆ ಎಲ್ಲವೂ ಕೂಡ ತನಗೇ ಬೇಕು ಅನ್ನುವಂಥ ದುರಾಸೆ ಕೂಡ ಮನಸ್ಸಿಗೆ ಬರಲ್ಲ. ಹಾಗಾಗಿ ಲೀವ್ ಅಂಡ್ ಲೆಟ್ ಲೀವ್ ಅನ್ನುವಂಥ ಪಾಲಿಸಿ ಈ ದಿನ ಬಹಳ ಚೆನ್ನಾಗಿ ನಿಮ್ಮ ಸ್ವಭಾವಕ್ಕೆ ಹೊಂದಾಣಿಕೆಯಾಗುತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಜವಾಬ್ದಾರಿಯ ಬಗ್ಗೆ ತುಂಬ ಚೆನ್ನಾಗಿ ನಿಮಗೆ ಗೊತ್ತಿದೆ. ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಬಹಳ ಚೆನ್ನಾಗಿ ಅರ್ಥಕೊಳ್ತೀರಿ. ಇದರಿಂದ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಒಳ್ಳೆಯ ಪ್ರತಿಫಲ ಸಿಕ್ಕತ್ತೆ. ನಿಮ್ಮ ಒಂದು ಗೌರವ ಸ್ಥಾನಮಾನಗಳು ಕೂಡ ಹೆಚ್ಚಾಗುವಂಥದ್ದು ಈ ಸಂದರ್ಭದಲ್ಲೇ. ಇನ್ನು ಈ ದಿನ ಏನಾದರೂ ಒಂದನ್ನು ಪಡ್ಕೊಳ್ಬೇಕಾದ್ರೆ ಮತ್ತೊಂದನ್ನು ಕಳ್ಕೊಳ್ಬೇಕು ಅನ್ನುವಂಥ ವಿಚಾರ ಇದೆಯಲ್ಲ, ಇದು ನಿಮಗೆ ಹೊಂದಾಣಿಕೆ ಆಗುತ್ತೆ. ಹಾಗಾಗಿ ಒಂದು ವಸ್ತು, ಒಬ್ಬ ವ್ಯಕ್ತಿ ನಿಮಗೆ ಬೇಕು ಅಂದರೆ ಆ ಸ್ಥಾನದಲ್ಲಿ ಇರುವಂಥ ಮತ್ತೊಂದನ್ನು ನೀವು ಬಿಟ್ಟುಕೊಡ್ಬೇಕಾಗತ್ತೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಸ್ವಲ್ಪ ಆಲೋಚನೆ ಮಾಡಿ ಮುಂದುವರಿರಿ. ಇನ್ನು ಈ ದಿನ ನೀವು ಏನು ಅಂದ್ಕೊಳ್ತೀರೋ ಅದನ್ನು ಸಾಧನೆ ಮಾಡ್ತೀರಿ ಅಂಥ ಒಂದು ಆತ್ಮವಿಶ್ವಾಸ ಇದೆ. ಅಷ್ಟರ ಮಟ್ಟಿಗೆ ಧೈರ್ಯ ಕೂಡ ಇದೆ. ಅದಕ್ಕೆ ನಿಮ್ಮ ಸ್ತ್ರೀ ವರ್ಗದವರಿಂದ ನಿಮಗೆ ತುಂಬ ಬೆಂಬಲ ಈ ದಿನ ಸಿಕ್ಕುವಂಥ ಸಾಧ್ಯತೆ ಇದೆ. ಇನ್ನು ಗ್ರಹ ಸ್ಥಿತಿಗಳು ನಿಮಗೆ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿದೆ. ಅದರಿಂದಲೇ ಕೆಲಸದಲ್ಲಿ ತುಂಬ ಉತ್ಸಾಹ, ತುಂಬ ಅನುಕೂಲ ಕೂಡ ಇರುತ್ತೆ. ಹಾಗೆ ಈ ದಿನ ಆರೋಗ್ಯದ ಕಡೆ ತುಂಬ ಗಮನ ಕೊಡ್ತೀರಿ. ನಿಮ್ಮ ಮುಂದಿನ ಗುರಿ, ನಿಮ್ಮ ಉದ್ದೇಶ ಏನಿದೆ, ಹಾಗೆ ನಾಳೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ನಿಮಗೆ ಸಂಪೂರ್ಣವಾದಂಥ ಒಂದು ಅರಿವಿದೆ. ಹಾಗಾಗಿನೇ ಈ ದೂರದೃಷ್ಟಿತ್ವ ಅನ್ನುವಂಥದ್ದು ನಿಮಗೆ ತುಂಬ ಚೆನ್ನಾಗಿ ಈ ದಿನದಲ್ಲಿ ಪ್ರಕಟ ಆಗುತ್ತೆ. ಇನ್ನು ಈ ದಿನ ಸಮಯಕ್ಕೆ ಸರಿಯಾಗಿ ಕೆಲಸಗಳನ್ನು ಆರಂಭ ಮಾಡ್ತೀರಿ. ಆದರೆ ಅದಕ್ಕೆ ಬರುವಂತಹ ಕೆಲವೊಂದು ತೊಂದರೆಗಳನ್ನು ನಿಭಾಯಿಸುವಂಥದ್ದನ್ನು ಕೂಡ ಈ ದಿನ ಜೊತೆಯಲ್ಲೇ ಮಾಡಬೇಕಾಗತ್ತೆ. ಹಾಗಾಗಿ ಒಂದು ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಂಡು ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನಿಮ್ಮ ಗುರುಗಳ ದರ್ಶನ ಮಾಡಿ, ನಿಮ್ಮ ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾನೆ, 12ನೇ ಮನೆಯಲ್ಲಿ ಚಂದ್ರ. ಹಾಗಾಗಿ ಈ ದಿನ ಪರಿಸ್ಥಿತಿ ಚೆನ್ನಾಗಿದೆ. ಆದರೆ ನೀವು ಮಾಡುವಂಥ ಕೆಲಸ ಕಾರ್ಯಗಳಿಗೆ ನಿಮಗೆ ಸಂಪೂರ್ಣವಾದಂಥ ಸಪೋರ್ಟ್ ಅನ್ನುವಂಥದ್ದು ಸಿಕ್ಕಲ್ಲ. ಏಕಾಂಗಿಯಾಗಿ ಮಾಡಬೇಕು, ಒಂಟಿಯಾಗಿ ಇರಬೇಕು ಅನ್ನುವಂಥ ಒಂದು ಪರಿಸ್ಥಿತಿ ಈ ದಿನ ನಿಮಗೆ ಒದಗಿ ಬರುತ್ತೆ. ಆದರೆ ಈ ಕೆಲಸ ಕಾರ್ಯಗಳೇನಿದೆ ಅದನ್ನು ಬೇರೆಯವರ ನೆರವಿನಿಂದಲೇ ಕೆಲವೊಂದನ್ನು ಮಾಡಬೇಕಾಗತ್ತೆ. ಆದರೆ ಆ ನೆರವು ನಿಮಗೆ ಸಕಾಲಕ್ಕೆ ಸಿಕ್ಕದೇ ಇರೋದ್ರಿಂದ ಈ ದಿನದ ಪರಿಸ್ಥಿತಿಗಳಿಂದ ನಿಮಗೆ ಮಿಶ್ರ ಫಲಗಳು ಬರುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನ ನಿಮ್ಮ ಸಮಸ್ಯೆಗೆ ಪರಿಹಾರ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರುವಂಥದ್ದು ವಿವೇಚನೆ, ನಿಮ್ಮ ಶಕ್ತಿ ಅಲ್ಲ. ಹಾಗಾಗಿ ನಿಮ್ಮ ಎಲ್ಲೆಯನ್ನು ಮೀರದೆ ಆ ವ್ಯವಹಾರ ಪ್ರಜ್ಞೆಯನ್ನು ಇಟ್ಕೊಂಡು ಮುಂದುವರಿರಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನದಲ್ಲಿ ಸ್ನೇಹಿತರ ಮೇಲೆ ಹೆಚ್ಚಿನ ಅವಲಂಬನೆಯನ್ನು ಇಟ್ಕೊಳ್ಬೇಡಿ. ಈ ದಿನ ಆದಾಯ ಏನೋ ಉತ್ತಮವಾಗಿರುತ್ತೆ, ಆದರೆ ಖರ್ಚು ವೆಚ್ಚಗಳು ಕೂಡ ಹೆಚ್ಚಾಗುವಂಥದ್ದು ಇರುತ್ತೆ. ಇನ್ನು ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಭಾವನೆಗಳಿಗೆ ಅಡ್ಡಿಪಡಿಸಬೇಡಿ. ಅವರನ್ನ ಸರಾಗವಾಗಿ ಸುಲಲಿತವಾಗಿ ಮಾತಾಡುವಂತಹ ಒಂದು ಉತ್ತೇಜನವನ್ನ ನೀವು ಕೊಡಬೇಕಾಗತ್ತೆ. ಇನ್ನು ವಾಹನ ಬಳಸುವಂತಹ ಸಂದರ್ಭದಲ್ಲಿ ಸ್ವಲ್ಪ ಜಾಗರೂಕರಾಗಿ ಇರಬೇಕು. ಏಕೆಂದರೆ ಸಂದರ್ಭ ನಿಮಗೆ ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲಿ ಒಂದು ಒಳ್ಳೆಯ ಕಾರ್ಯದಲ್ಲಿ ಭಾಗವಹಿಸುವಂತಹ ಸಾಧ್ಯತೆ ಕೂಡ ಇದೆ. ಆದರೆ ಆ ಸಂದರ್ಭದಲ್ಲಿ ಮಾತ್ರ ನೀವು ಯಾವುದೇ ವಿಚಾರಕ್ಕೂ ಪ್ರತಿರೋಧವನ್ನು ತೋರಿಸಬೇಡಿ. ಹಿರಿಯರ ಮಾತನ್ನ ಅಲ್ಲಗಳೆಯುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಬೇಡಿ. ಇದರಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದನೇ ಮುಂದುವರಿಬೇಕಾಗತ್ತೆ. ಇನ್ನು ನಿಮ್ಮ ವೃತ್ತಿಯಲ್ಲಾಗ್ಲಿ ವ್ಯಾಪಾರದಲ್ಲಾಗ್ಲಿ ಸ್ವಲ್ಪ ಆಶಾದಾಯಕವಾದಂತಹ ಒಂದು ದಿನ ಇದೆ. ಆದರೆ ಅದನ್ನ ನಿಮ್ಮದಾಗಿಸ್ಕೊಳ್ಬೇಕು ಅನ್ನುವಂಥ ಒಂದು ಪ್ರಯತ್ನದಲ್ಲಿ ಬೇರೆಯವರ ಭಾವನೆಗಳಿಗೆ ಧಕ್ಕೆ ತರಬೇಡಿ. ಯಾವುದೇ ವ್ಯವಹಾರಗಳನ್ನು ಮಾಡಿದ್ರೂ ಕೂಡ ಈ ದಿನ ದಾಖಲೆ ಪತ್ರಗಳ ಸಹಿತವಾಗಿ ಮಾಡಿ. ಬರೀ ಬಾಯಿ ಮಾತಿಗೆ ಯಾವುದನ್ನು ಕೂಡ ನಂಬಲಿಕ್ಕೆ ಹೋಗಬೇಡಿ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ಕೊಳ್ಳಿ. ಭಕ್ತಿಯಿಂದ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ.
ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ ನೀವು ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಈ ದಿನ ಮುಂದುವರಿಯುತ್ತೆ. ಯೋಜಿತ ಕಾರ್ಯಗಳು ಪೂರ್ಣ ಆಗುತ್ತೆ. ಇನ್ನು ಈ ದಿನದ ಪ್ರಯತ್ನಗಳಿಗೆ ಹೊಸ ಹೊಸ ಅವಕಾಶಗಳು ತೆರೆಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾದ ಫಲ ಅನ್ನುವಂಥದ್ದು ಸಿಕ್ಕೇ ಸಿಕ್ಕತ್ತೆ. ಇನ್ನು ಈ ದಿನದ ಪ್ರಯಾಣ ಆಗಲಿ, ಈ ದಿನದಲ್ಲಿ ನೀವು ಮಾಡುವಂತಹ ಪ್ರಯತ್ನದಲ್ಲಾಗ್ಲಿ ಒಳ್ಳೆಯ ಒಂದು ಅನುಕೂಲಕರವಾದಂತಹ ಫಲಿತಾಂಶ ಸಿಕ್ಕತ್ತೆ. ಆ ಸಂದರ್ಭದಲ್ಲಿ ನಿಮಗೆ ಹೊಸಬರ ಪರಿಚಯ ಆಗುವಂಥದ್ದು ಕೂಡ ಇದೆ. ಇನ್ನು ವ್ಯಾಪಾರ ವ್ಯವಹಾರಗಳು ಲಾಭದಾಯಕವಾದಂತಹ ಒಂದು ಸ್ಥಿತಿಯಲ್ಲಿ ಮುಂದುವರಿತಾ ಇದೆ. ಯಾವುದೇ ಸಂದರ್ಭದಲ್ಲಿ ಯಾವುದೇ ವ್ಯವಹಾರದಲ್ಲಿ ಒಂದು ಮಾತುಕತೆಗೆ ಬಂದಾಗ ಅದರಲ್ಲಿ ರಾಜಿ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನವನ್ನ ನೀವು ಮಾಡಬೇಕಾಗತ್ತೆ. ಹಾಗೆ ಬೇರೆಯವರ ಜೊತೆಯಲ್ಲಿ ನಿಮ್ಮ ಸಮಸ್ಯೆಗಳನ್ನ, ನಿಮ್ಮ ತೊಂದರೆಗಳನ್ನ ಚರ್ಚೆ ಮಾಡಲಿಕ್ಕೆ ಹೋಗಬೇಡಿ. ಏಕೆಂದ್ರೆ ನಿಮ್ಮ ವೀಕ್ನೆಸ್ ಅನ್ನ ಅವರಿಗೆ ತೋರಿಸಿದಂತಾಗತ್ತೆ. ಅದು ಅವರಿಗೆ ಸ್ವಲ್ಪ ಅಡ್ವಾಂಟೇಜ್ ಆಗುವಂತ ಅವಕಾಶಗಳು ಸಿಕ್ಬಿಡುತ್ತೆ. ಹಾಗಾಗಿ ಆದಷ್ಟು ನಿಮ್ಮ ಸಮಸ್ಯೆಯನ್ನ ಈ ದಿನ ಬೇರೆಯವರ ಜೊತೆಯಲ್ಲಿ ಹಂಚಿಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡಬೇಡಿ. ಇನ್ನು ಈ ದಿನ ನೀವು ತೆಗೆದುಕೊಂಡಂತಹ ತೀರ್ಮಾನದಿಂದ ನಿಮಗೆ ತುಂಬಾ ನೆಮ್ಮದಿ ಸಿಕ್ಕತ್ತೆ. ಕುಟುಂಬಕ್ಕೂ ಕೂಡ ಒಂದು ಬೆಂಬಲ. ಹಾಗಾಗಿ ನಿಮ್ಮನ್ನ ಅವಲಂಬಿಸಿರುವಂತವ್ರಿಗೆ ಈ ದಿನ ಒಂದು ಸೆಕ್ಯೂರಿಟಿ ಫೀಲಿಂಗ್ ಅನ್ನ ಕೊಡುವಂಥದ್ದು, ಏನೋ ಒಂದು ರಕ್ಷಣೆ ಇದೆ, ಏನೋ ಒಂದು ಜೀವನದಲ್ಲಿ ಭದ್ರತೆ ಇದೆ ಅನ್ನುವಂಥ ಭಾವನೆ ಅವರಿಗೂ ಬರುತ್ತೆ. ಇದರಿಂದ ನಿಮ್ಮ ಗೌರವ ಸ್ಥಾನಮಾನಗಳು ಹೆಚ್ಚುವಂತ ಸಾಧ್ಯತೆ ಈ ದಿನ ತುಂಬಾ ಇದೆ. ಇನ್ನು ಈ ದಿನ ಕೆಲವೊಂದು ವಿವಾದಗಳಿಗೆ ಮೌನವೇ ಮದ್ದು. ಸುಮ್ಮನೆ ಇದ್ಬಿಡಿ. ಯಾವುದೇ ವಿಚಾರಗಳನ್ನು ಕೂಡ ಕೆಣಕ್ಲಿಕ್ಕೆ ಹೋಗಬೇಡಿ. ಪೋಸ್ಟ್ ಮಾರ್ಟಮ್ ಮಾಡಬೇಡಿ. ಇದ್ದದ್ದನ್ನ ಇದ್ದ ಹಾಗೆಯೇ ಬಿಡುವಂಥದ್ದು ಈ ದಿನ ತುಂಬಾ ಉತ್ತಮ. ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನ ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನ ಹೇಳ್ಕೊಳ್ಳಿ, ಒಳ್ಳೆದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.